ನಮಸ್ಕಾರ ವೀಕ್ಷಕರೇ, ಬೆಳಗು ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಯಾರಿಗೆ ಆಗಲಿ ಅಕ್ಷರ ಜ್ಞಾನದ ತಳಹದಿ ಸುಭದ್ರವಾಗಿದ್ದರೆ ಆ ಭಾಷೆಯಲ್ಲಿ ಪಾಂಡಿತ್ಯವನ್ನ ಪರಿಣಿತಿಯನ್ನ ಪಡೆಯಬಹುದು. ಅದರಲ್ಲೂ ಮಾತೃಭಾಷೆಯಲ್ಲಿ ಸೂಕ್ತವಾದ ಸರಿಯಾದ ಶಿಕ್ಷಣ ದೊರೆತಾಗ ಆ ವ್ಯಕ್ತಿತ್ವ ಬೆಳಗುವುದರಲ್ಲಿ ಸಂದೇಹವೇ ಇಲ್ಲ. ನಮ್ಮ ರಾಜ್ಯ ಭಾಷೆ ಕನ್ನಡ, ಮಾತೃಭಾಷೆ ಕನ್ನಡ. ಕನ್ನಡ ಅತ್ಯಂತ ಸುಂದರ, ಸುಲಲಿತ, ಸರಳ ಭಾಷೆ ಎಂದೆನಿಸಿಕೊಂಡಿದ್ದರೂ ಸಹ ಅದೆಷ್ಟೋ ಜನರಿಗೆ ಕನ್ನಡವನ್ನ ಶುದ್ಧವಾಗಿ ಓದಲು, ಅಂದವಾಗಿ, ಸ್ಫುಟವಾಗಿ ಬರೆಯಲು, ಕಲಿಯಲು ಸಾಧ್ಯವಿಲ್ಲ. ಇಂತಹ ಒಂದು ವಿಷಯವನ್ನ ಮನಗಂಡು ಇಂದಿನ ನಮ್ಮ ಅತಿಥಿಯಾದ ಚೂಡಾಮಣಿಯವರು ಅದಕ್ಕಾಗಿ ಒಂದು ಹೊಸ ಪ್ರಯೋಗವನ್ನ ಮಾಡಿ, ಸಂಶೋಧನೆಯನ್ನ ಮಾಡಿ, ನೂತನ ವಿಧಾನವನ್ನ ಕಂಡು ಹಿಡಿದಿದ್ದಾರೆ. ನಿವೃತ್ತ ಶಿಕ್ಷಕಿಯಾದ ಚೂಡಾಮಣಿಯವರು ಸುಮಾರು 40 ವರ್ಷಗಳ ಕಾಲ ಚಿತ್ರದುರ್ಗದ ಸೆಂಟ್ ಜೋಸೆಫ್ ಕಾನ್ವೆಂಟಿನಲ್ಲಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಕನ್ನಡ ಶಿಕ್ಷಕಿಯಾಗಿ ಜೊತೆಗೆ ಗಣಿತ ಮತ್ತು ಹಿಂದಿ ಶಿಕ್ಷಕಿಯಾಗಿಯೂ ಸಹ ಕಾರ್ಯನಿರ್ವಹಿಸಿದ್ದಾರೆ. ಇವರ ಶಿಕ್ಷಣ ಕ್ಷೇತ್ರದ ಸಾಧನೆಯನ್ನ ಗಮನಿಸಿ ಶಿಕ್ಷಣ ಇಲಾಖೆಯು ಇವರಿಗೆ ಜನಮೆಚ್ಚಿದ ಶಿಕ್ಷಕಿ ಎಂದು ಬಿರುದನ್ನ ನೀಡಿ ಸನ್ಮಾನಿಸಿದೆ. ಇಂತಹ ಅನುಭವಿ ಶಿಕ್ಷಕಿ, ಹಿರಿಯ ಲೇಖಕಿ ಎಲ್ಲವೂ ಆಗಿರುವಂತಹ ಚೂಡಾಮಣಿಯವರು ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ಕನ್ನಡ ಕಲಿಯುವಿಕೆಯ ನೂತನ ಪ್ರಯೋಗದ ಬಗ್ಗೆ ನಮಗೆಲ್ಲ ತಿಳಿಸಿಕೊಡಲಿದ್ದಾರೆ. ವೀಕ್ಷಕರೇ, ನಿಮ್ಮೆಲ್ಲರ ಪರವಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದೇನೆ. ನಮಸ್ಕಾರ ಮೇಡಮ್. ನಮಸ್ಕಾರ. ತಮಗೆ ಆತ್ಮೀಯವಾದ ಸ್ವಾಗತ. ಧನ್ಯವಾದಗಳು ಮೇಡಮ್. ಕನ್ನಡ ಅಂದ್ರೆ ನಮ್ಮ ಒಂದು ದ್ರಾವಿಡ ಭಾಷೆಯ ಇತಿಹಾಸ ತಗೊಂಡಾಗ ಅತ್ಯಂತ ಪುರಾತನವಾದ್ದು ಅಂತಂದು ಹೇಳಲಾಗುತ್ತೆ. ಅಂದ್ರೆ ತಮಿಳು ತುಂಬಾ ಹಿಂದಿನ ಭಾಷೆ ಅಂತಂದು ಹೇಳಿದ್ರು, ಅದಕ್ಕೆ ಅತ್ಯಂತ ಹತ್ತಿರವಾಗಿರೋದು ಕನ್ನಡನೇ. ಹೌದು. ಇಂತಹ ಒಂದು ಪುರಾತನ ಭಾಷೆ ಆಗಿನಿಂದ ಸಾಕಷ್ಟು ಜನರು ಪೀಳಿಗೆಗಳೇ ಕಲ್ತ್ಕೊಂಡು ಬಂದಿದೆ. ಆ ಒಂದು ರೂಢಿ ಕ್ರಮ ತಮಗೆ ಯಾಕೆ ಅಂದ್ರೆ ಅದನ್ನ ಮಾರ್ಪಾಡು ಮಾಡ್ಬೇಕನ್ನಿಸ್ತು ತಮ್ಗೆ? ನಾವು ನಮ್ಮ ಪ್ರಾಥಮಿಕ ಹಂತದ ವಿದ್ಯಾಭ್ಯಾಸದಲ್ಲಿ ನಾವು ಕನ್ನಡ ಭಾಷೆಯನ್ನು ಏನು ಕಲ್ತವೆ ಅದು ರೂಢಿಗತ ಮಾರ್ಗದಲ್ಲಿ ಅರ್ಥಪೂರ್ಣವಾಗಿಲ್ಲ. ಅರ್ಥಪೂರ್ಣವಾಗದೇ ಇರೋ ಕಾರಣದಿಂದ ನಾವು ಅರ್ಥ ಮಾಡ್ಕೊಳ್ಬಹುದು, ಆದರೆ ಬೇರೆಯವರಿಗೆ ಹೇಳ್ಕೊಡುವಾಗ ಅವರಿಗೆ ಸರಿಯಾದ ಕ್ರಮದಲ್ಲಿ ನಾವು ಅರ್ಥ ಮಾಡಿಸ್ತಾ ಇಲ್ಲ ಅನ್ನೋದು ಮರವರಿಕೆ ಬಂತು. ನಾನು ಶಿಕ್ಷಕಿಯಾಗಿ ಮಕ್ಕಳೆದುರಿಗೆ ನಿಂತು ಪಾಠ ಹೇಳ್ಕೊಡ್ಬೇಕಾರೆ ಆದ್ರಿಂದ ಇಲ್ಲಿ ಸ್ವತಂತ್ರವಾಗಿ ಅಂದ್ರೆ ಸ್ಪಷ್ಟವಾಗಿ ಓದುವುದು, ಶುದ್ಧವಾಗಿ ಬರೆಯುವುದು ಅಂದ್ರೆ ಸ್ವತಂತ್ರವಾಗಿ ನಾವು ಹೇಳ್ಕೊಟ್ಟ ಮೇಲೆ ಅವ್ರಿಗೆ ಏನ್ ಬೇಕಾದ್ರೂ ಓದ್ಲಿಕ್ಕೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ಬೇಕು. ಅದು ಆ ರೀತಿಯಲ್ಲಿ ನನಗೆ ಕಲಿಸ್ಲಿಕ್ಕೆ ಕಷ್ಟ ಆಗ್ತಾ ಇತ್ತು. ಅಂದ್ಮೇಲೆ ಹೇಗೆ ಗದ್ಯ ರಚನೆಗೆ ಸಂಬಂಧಿಸಿದಂತೆ ವ್ಯಾಕರಣ ಇದೆ, ಪದ್ಯದ ರಚನೆಯನ್ನು ಮಾಡಲಿಕ್ಕೆ ಬೇಕಿರ್ತಕ್ಕಂಥದ್ದು ಛಂದಸ್ಸಿದೆ, ಆದ್ರೆ ಸ್ಪಷ್ಟ ಓದು ಶುದ್ಧ ಬರಹಕ್ಕೂ ಕೂಡ ನಿಯಮಗಳಿವೆ, ಏನೋ ಇರಬೇಕು ನಿಯಮಗಳು ಅಂತ ಚಿಂತನೆ ಮಾಡ್ತಾ ಇದ್ದೆ ನಾನು. ಬಹುಶಃ ನನ್ಗನ್ಸುತ್ತೆ ತಾವು ಗಣಿತದ ಶಿಕ್ಷಕಿನೂ ಆಗಿದ್ರಿ, ಹಾಗಾಗಿ ಕನ್ನಡಕ್ಕೆ ಒಂದು ಗಣಿತದಷ್ಟು ನಿಖರವಾದ ನಿಯಮಗಳನ್ನ ರೂಪಿಸೋದಕ್ಕೆ ಸಾಧ್ಯ ಆಯ್ತು ಅನ್ಸುತ್ತೆ ನಿಮ್ಗೆ ವೈಜ್ಞಾನಿಕವಾಗಿ. ನನ್ಗೆ ಗಣಿತ ಅಂದ್ರೆ ಏನು ಅಂದ್ರೆ ಎಲ್ಲಾ ಕೆಲಸಗಳಲ್ಲಿಯೂ ಗಣಿತ ಇಲ್ಲದೆ ಅದು ಅಚ್ಚುಕಟ್ಟಾಗಿ ಸುಂದರವಾಗಿ ಕೆಲಸ ಆಗೋಲ್ಲ. ಸೊ ಆ ನಿಯಮಗಳು ಸ್ಪಷ್ಟವಾಗಿದ್ದಾಗ ಭಾಷೆಯನ್ನ ಕಲೀಲಿಕ್ಕೆ ಸಾಧ್ಯ. ಆದರೆ ಈ ಗಣಿತದ ನಿಯಮಗಳನ್ನ ಅಳವಡಿಸಲಿಕ್ಕೆ ಕಾರಣ ಶಿಕ್ಷಣ ಇಲಾಖೆಯವರು ಅಂತಲೇ ಹೇಳ್ಬೋದು. ಶಿಕ್ಷಕರ ದಿನಾಚರಣೆ ದಿವಸ ನಮಗೆ ಅತಿಥಿಯಾಗಿ ಆಗಮಿಸಿರ್ತಕ್ಕಂಥ ಶ್ರೀಯುತ ವಿಠಲ್ ಶೆಣಯ್ಯರವರು ಶಿಕ್ಷಕರು ಒಂದು ಕಿವಿ ಮಾತು ಹೇಳಿದ್ರು, ಗುಣಿತಾಕ್ಷರವನ್ನ ನೀವು ಸರಿಯಾಗಿ ಕಲಿಸ್ತಾ ಇಲ್ಲ, ಕಾ ಕೊಂಬು ಕು ಅನ್ಬೇಡಿ, ಕಾ ಊ ಕು ಅನ್ರಿ, ಗುಣಿತಾಕ್ಷರನ ಸರಿಯಾಗಿ ಹೇಳಿ. ಇದು ನನಗೆ ಇವತ್ತಿನ ಈ ಇಡೀ ಪುಸ್ತಕವನ್ನ ಬರೀಲಿಕ್ಕೆ ನನಗೆ ಅವರ ಒಂದು ಮಾರ್ಗದರ್ಶಕರು, ಪ್ರೇರಕರು,
ಆಯ್ತು ಅಂತ ಆಗಿದ್ದಾರೆ ಅಂತ ನಾನು ಅನ್ಕೊಳ್ತೀನಿ. ಹಾಗಾಗಿ ತಾವು ಕನ್ನಡ ಕೌಸ್ತುಭ ಅಂತಂದು ಒಂದು ಪುಸ್ತಕವನ್ನ ರಚನೆ ಮಾಡಿದ್ರಿ, ಬರಹಕ್ಕೂ ತಾವು ಒಂದು ರಚನೆ ಮಾಡಿದ್ರಿ ಪುಸ್ತಕನ. ಹೌದು. ಅಂದ್ರೆ ಒಂದು ಏನ್ ನಾವು ಕಾಪಿ ರೈಟ್ ಅಂತಂದು ಹೇಳ್ತೇವೆ, ಅಂದ್ರೆ ಮಕ್ಕಳಿಗೆ ಚಿಕ್ಕನ್ನಿಂದ ಅಭ್ಯಾಸ ಮಾಡ್ತೇವಲ್ಲ, ಅದಕ್ಕೆ ಕನ್ನಡಕ್ಕಾಗಿ ವಿಶೇಷವಾಗಿ ತಾವು ರೂಪಿಸಿದ್ರಿ. ಹೌದು. ಇಲ್ಲಿ ಕನ್ನಡ ಅಂತಂದ ತಕ್ಷಣ ಓದುವುದು ಬರೆಯುವುದು ಇದೆ. ಓದುವುದು ಬರೆಯುವುದು ಇವೆರಡು ವಿಭಿನ್ನ ಕ್ರಿಯೆಗಳು. ನಾವು ನೋಡಿದಾಗೆ ಏನು ಓದ್ತೀವಿ ಮತ್ತು ಓದುವುದು ಬರೆಯುವ ವಿಭಿನ್ನ ಕ್ರಿಯೆಗಳು. ಹಾಗೂ ಇವುಗಳಿಗೆ ಗಣಿತದಂತೆ ಸ್ಪಷ್ಟವಾದ ನಿರ್ದಿಷ್ಟವಾದ ನಿಯಮಗಳು, ಸೂತ್ರಗಳಿವೆ. ಅವುಗಳನ್ನ ಅಳವಡಿಸಿಕೊಂಡು ಭಾಷಾ ಬೋಧನೆಯನ್ನ ನಾನು ಮಾಡಿದ್ದೇನೆ. ಆದ್ರೆ ಮಕ್ಕಳು ಅತ್ಯಂತ ಉತ್ಸಾಹದಿಂದ, ಆಸಕ್ತಿಯಿಂದ ಕಲಿತಾರೆ. ಹಾಗೂ ಬೇರೆ ಪುಸ್ತಕಗಳನ್ನ ಅವರವರ ವಯೋಮಾನಕ್ಕೆ ತಕ್ಕಂತೆ ವಿಷಯಗಳನ್ನ ಆಯ್ಕೆ ಮಾಡಿಕೊಂಡು ಓದಿ ಅದನ್ನ ಜ್ಞಾನವನ್ನ ಸಂಪಾದನೆ ಮಾಡಿ ಸಂತೋಷ ಪಡ್ತಾರೆ. ತಾವು ಒಂದು ಆಧುನಿಕ ಕಾಲಘಟ್ಟಕ್ಕೆ ಅನುಕೂಲ ಹಾಗಾಗಿ ಕಂಡುಹಿಡಿದ್ರಿ ಅಂತಂದು ಹೇಳ್ತೀರಾ. ಈ ಹಿಂದಿನ ಒಂದು ರೂಢಿಕ್ರಮ ಏನಿತ್ತು, ಅಂದ್ರೆ ತುಂಬಾ ಹಿಂದಿನಿಂದ ಬಂದಂತಹ ರೂಢಿಕ್ರಮ, ಅದಕ್ಕೂ ಮತ್ತು ನೀವು ಒಂದು ಹೊಸದಾಗಿ ರೂಪಿಸಿರುವಂತಹ ಒಂದು ಈ ಕ್ರಮಕ್ಕೂ ಏನು ವ್ಯತ್ಯಾಸ ಇದೆ? ವ್ಯತ್ಯಾಸ ಏನು ಇಲ್ಲ. ಈಗ ನಾನು ಎಲ್ಲೇ ಹೋದ್ರೂ ಶಿಕ್ಷಕರನ್ನ ಕುರಿತಾಗಲಿ ಮಕ್ಕಳನ್ನ ಕುರಿತಾಗಲಿ ಮಾತಾಡಿದ್ರೆ ಎರಡು ಪ್ರಶ್ನೆ, ಕ ಮತ್ತು ಮಹಾಪ್ರಾಣ ಖ. ಇಲ್ಲಿ ಕೊನೆಯಲ್ಲಿ ಉಚ್ಚರಿಸುವಾಗ ಆ ಅಂತ ಕೇಳುತ್ತೆ. ಕಾನಲ್ಲಿ ಆ ಎಲ್ಲಿದೆ ಅಂದ್ರೆ ಅವ್ರಿಗೆ ಗುರುತಿಸ್ಲಿಕ್ಕೆ ಆಗಲ್ಲ, ಅದು ಕ ಅಂತ ಹೇಳ್ತೀವಿ ಅಂತ. ಖ ಅನ್ಬೇಕಾದ್ರೆ ಆ ಎಲ್ಲಿದೆ ಹೇಳಲ್ಲ. ಆದರೆ ಕ ಪ್ಲಸ್ ಆ ಕ ಅಂತ ಹೇಳ್ತಾರೆ. ಹಾಗಾದ್ರೆ ಆ ಎಲ್ಲಿದೆ? ಖ ಪ್ಲಸ್ ಆ ಖ ಅಂತ ಹೇಳಿದ್ರೆ ಆ ಎಲ್ಲಿದೆ ಅಂತ ಹೇಳುವಾಗ ಇದಕ್ಕೆ ನಾನು ಉತ್ತರವನ್ನ ಅವರಿಗೆ ಕೊಟ್ಟಿದ್ದೇನೆ. ಇದೊಂದೇ ಅಲ್ಲ, ಅಕ್ಷರಗಳು, ಉಳಿತಾಕ್ಷರಗಳು, ಯೋಗವಾಹಗಳು, ಒತ್ತಕ್ಷರಗಳು, ಇವುಗಳೆಲ್ಲಕ್ಕೂ ಪ್ರತ್ಯೇಕವಾಗಿ ಓದುವ ನಿಯಮ ಹಾಗೂ ಮತ್ತು ಬರಹದ ನಿಯಮ ಅಂತ ಹೇಳ್ತೀವಿ. ಬರಹ ಅಂದ ತಕ್ಷಣ ನಾವೇನ್ ಹೇಳ್ತೀವಿ, ಹಿಂದೆಲ್ಲ ಕಾಪಿ ರೈಟಿಂಗ್ ಅಂದ್ರೆ ನೋಡ್ಕೊಂಡು ನಕಲು ಮಾಡಿ ಬರೆಯಿಲ್ಲ. ಓದುವಾಗಲೂ ನಿಯಮ ಇದೆ. ಬರಹ ಅಂತ ಅಂದ ತಕ್ಷಣ ಉಕ್ತ ಲೇಖನ ಕೊಡಿ, ಮಕ್ಕಳನ್ನ ಬರಹದಲ್ಲಿ ಉತ್ತಮ ಪಡಿಸಿ ಅಂತಾರೆ. ಉಕ್ತ ಲೇಖನ ಕೊಡೋದು ಅಂದ್ರೆ ಏನು? ತಪ್ಪಿಲ್ಲದೆ ಬರೆಯುವುದು, ಅಂದ್ರೆ ನೋಡಿ ಹೇಳಿ ಬರೆಯುವುದು. ಅದು ಉಕ್ತ ಲೇಖನದ ಮೊದಲನೆಯ ಮೆಟ್ಟಲ್ಲದು. ಅನಂತರ ಕೇಳಿ ಹೇಳಿ ಬರೆಯುವುದು, ನಂತರ ಯೋಚಿಸಿದ್ದನ್ನ ಅವರು ಹೇಳಿ ಬರೀತಕ್ಕಂಥದ್ದು ಅಂತ. ಈಗ ಹೇಳಿ ಬರೆಯುವಾಗ ಸಾಮಾನ್ಯವಾಗಿ ಪ್ರೌಢಶಾಲೆಯಲ್ಲಿ 8ನೇ ತರಗತಿಗೆ ಅಕ್ಷರಗಳ ಉಗಮ ಸ್ಥಾನಗಳು ಹೇಳ್ತಾರೆ. ಆದರೆ ಕನ್ನಡ ಭಾಷೆಯನ್ನು ಕಲಿಬೇಕಾದ್ರೆ ಪ್ರಥಮದಲ್ಲಿ ಮಗುವಿಗೆ ಅಕ್ಷರವನ್ನು ಕಲಿಸುವಾಗಲೇ ಅವುಗಳ ಉಗಮ ಸ್ಥಾನವನ್ನು ಹೇಳೋದ್ರಿಂದ ಅವರು ತಪ್ಪಿಲ್ಲದಂತೆ ಕನ್ನಡ ಅಕ್ಷರಗಳನ್ನು ಬರಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೂ ಓದುವ ಹಾಗೂ ಬರಿತಕ್ಕಂತಹ ಗಣಿತದಲ್ಲಿರುವಂತೆ ಸ್ಪಷ್ಟವಾದ ಸೂತ್ರಗಳನ್ನ, ನಿಯಮಗಳನ್ನ ಅಳವಡಿಸಿ ಓದೋದ್ರಿಂದ 1ನೇ ತರಗತಿಯಿಂದ ಹಿಡಿದು ಎಲ್ಲರಿಗೂ, ವಿದ್ಯಾರ್ಥಿಗಳು, ಶಿಕ್ಷಕರು, ಉಪನ್ಯಾಸಕರು, ಅನಕ್ಷರಸ್ಥರು, ಪರಭಾಷೆಯವರು, ಪೋಷಕರು ಎಲ್ಲರಿಗೂ ಇದು ಒಂದೇ ರೀತಿಯಲ್ಲಿ ಬೋಧನೆಯನ್ನ ಮಾಡಲಾಗಿದೆ. ಯಾವ ವಯಸ್ಸಿನಲ್ಲಿ ಯಾರು, ಎಲ್ಲಾ ವಯೋಮಾನದವರು ಈ ವಿಧಾನದಲ್ಲಿ ಕಲಿಬಹುದು. ಆಮೇಲೆ ಕನ್ನಡಕ್ಕೆ ಇನ್ನೊಂದು ಹೆಗ್ಗಳಿಕೆ ಏನಿದೆ ಅಂತಂದ್ರೆ, ಪ್ರಪಂಚದ ಭಾಷೆಗಳಲ್ಲೆಲ್ಲ ಕಂಪೇರ್ ಮಾಡಿದಾಗ ಹೇಳಿದಂತೆ ಬರೆಯಬಲ್ಲಲು ಸಾಧ್ಯ ಇರೋ ಭಾಷೆ ಅನ್ನೋದು ಇದರ ಒಂದು ಹಿರಿಮೆ. ಆದ್ರೂ ಸಹ ಎಷ್ಟೋ ಮಕ್ಕಳಿಗೆ ಶ ಅಂದ್ರೆ ಈ ಸಣ್ಣ ಶ ಅಂತ ಮತ್ತೆ ದೊಡ್ಡ ಶ ಇದೆಯಲ್ಲ, ಅದರಲ್ಲಿ ಕನ್ಫ್ಯೂಷನ್ ಆಗುತ್ತೆ ತುಂಬಾ. ಅಂದ್ರೆ ಉಚ್ಚಾರಣೆ ಯಾವ ರೀತಿ ಮಾಡ್ಬೇಕು, ಉಚ್ಚಾರಣೆ ಯಾವ ರೀತಿ ಮಾಡ್ಬೇಕು ಅಂದ್ರೆ ಇದಕ್ಕೆ ಉಗಮ ಸ್ಥಾನಗಳು ಹೇಳ್ಬೇಕು ಅಂತ ಹೇಳೋದು. ನಾಭಿಯ ಮೂಲ ಭಾಗದಿಂದ ಹೊರಟ ಒಂದು ಶಬ್ದವು ಕಂಠದ ಸಹಾಯ ತಗೊಂಡ್ರೆ ಕಾಖ ಗಾಘ ಂಗಾ ಅಂತ ಹೇಳ್ತಾರೆ. ಅದೇ ಒಂದು ಶಬ್ದವು ತಾಲು ಅಂದ್ರೆ ದವಡೆಯ ಸಹಾಯ ತಗೊಂಡ್ರೆ ಚ ಛ ಜ ಝ ಞ ಅಂತ ಹೇಳ್ತಾರೆ. ಅಂಗಲಿನ ಸಹಾಯ ತಗೊಂಡ್ರೆ ಟಾ ಠ ಡಾ ಢ ಣ ಅಂತ ಹೇಳ್ತಾರೆ. ಅದೇ ಹಲ್ಲಿನ ಸಹಾಯದಿಂದ ನಾಲಿಗೆ ಹಲ್ಲಿಗೆ ತಗಲಿದಾಗ ಅದೇ ಒಂದು ಧ್ವನಿ ತಾ ಥ ದ ಧ ನ ಅಂತ ಹೇಳ್ತಾರೆ. ತುಟಿ ಸಹಾಯದಿಂದ ಹೇಳಿದ್ರೆ ಪಾಪ ಬಾಭ ಮಾ ಅಂತ ಹೇಳ್ತಾರೆ. ಈ 5 ಏನು ವ್ಯಂಜನಾಕ್ಷರಗಳಲ್ಲಿ, ವರ್ಗೀಯ ವ್ಯಂಜನಗಳಲ್ಲಿ 5 ವರ್ಗಗಳ ಒಂದು ಉಗಮ ಸ್ಥಾನಗಳ ಬಗ್ಗೆ ಹೇಳಿ ನಂತರ ಸ್ವರಗಳು, ಅವರ್ಗೀಯ ವ್ಯಂಜನಗಳನ್ನ ಆಯಾ ಗುಂಪಿಗೆ ಸೇರಿಸಿ ಹೇಳೋದ್ರಿಂದ ಅವರಿಗೆ ಉಚ್ಚಾರ ಸುಲಭ ಆಗುತ್ತೆ. ನೀವು ಕಲಿಸಿದಂತ ಒಂದು ಪ್ರಯೋಗದಿಂದ ಮಕ್ಕಳು ಇಷ್ಟಪಟ್ಟು ಕಲ್ತ್ರ ಅಥವಾ ಅವ್ರಿಗೆ ಸುಲಭ ಆಯ್ತು? ಅದರಿಂದ ಅತ್ಯಂತ ಸುಲಭ.
ಒಬ್ಬರು 2ನೇ ಕ್ಲಾಸ್ ಮಗು ಮತ್ತೆ 8ನೇ ತರಗತಿ ಮಗು ಇದೇ ಪಾಠವನ್ನು ಇಬ್ಬರಿಗೂ ಹೇಳ್ಕೊಟ್ಟಾಗ ಅನುಸ್ವಾರ ಹೊಂದಿರತಕ್ಕಂಥ ಶಬ್ದವನ್ನ 64 ಪದಗಳ ಉಕ್ತ ಲೇಖನ ಕೊಟ್ರೆ 2ನೇ ಕ್ಲಾಸ್ ಮಗು 63 ಪದಗಳನ್ನ ತಪ್ಪಿಲ್ಲದೆ ಬರೆದಿದ್ರು. ಸೊ ಅಂದ್ರೆ ತಾವು ಎಲ್ಲೆಲ್ಲಿ ಈ ಒಂದು ಶಿಕ್ಷಣವನ್ನ ನೀಡಿದ್ದೀರಾ ಇದುವರೆಗೂ? ಮೊಟ್ಟ ಮೊದಲನೇ ಬಾರಿಗೆ ನಾನು ನನ್ನ ತರಗತಿಯಲ್ಲಿ 4 ಕೋಡೆಗಳ ಮಧ್ಯೆ ನಮ್ಮ ವಿದ್ಯಾರ್ಥಿಗಳಿಗೆ ಕಲಿಸಿದ್ದೇನೆ. ನಂತರದಲ್ಲಿ ನಾನು ರಿಟೈರ್ಡ್ ಆಗೋಕ್ಕಿನ್ನು ಕೆಲವು ದಿನಗಳಿದೆ ಅಂದಾಗ ನಮಗೆ CRP ಅವರು ಪಿ ಚಂದ್ರಶೇಖರಯ್ಯನವರು ಬಂದಾಗ ತಾವು ಯಾವ ಯಾವ ವಿಷಯನ ಬೋಧನೆ ಮಾಡ್ತೀರಾ ಅಂತ ಕೇಳಿದಾಗ ನಾನು ಕನ್ನಡ, ಹಿಂದಿ ಮತ್ತು ಗಣಿತ ಅಂದಾಗ, ಹಾಗಾದರೆ ಕನ್ನಡ ಭಾಷೆಯನ್ನ ಮಕ್ಕಳು ಆಸಕ್ತಿ ಉತ್ಸಾಹದಿಂದ ಕಲೀಲಿಕ್ಕೆ ನೀವು ಯಾವ ವಿಧಾನವನ್ನ ಅಳವಡಿಸ್ಕೊಂಡಿದ್ದೀರಾ ಅಂದ್ರು. ಇಲ್ಲಿ ಯಾವ ವಿಧಾನನೂ ಇಲ್ಲ. ಗಣಿತದಲ್ಲಿ ಹೇಗೆ ಸ್ಪಷ್ಟವಾದ ಸೂತ್ರಗಳಿವೆಯೋ ಅದೇ ರೀತಿ ಭಾಷೆಗೂ ನಿಯಮಗಳಿವೆ. ಆ ನಿಯಮದ ಪ್ರಕಾರ ಹೇಳ್ಕೊಟ್ಬಿಟ್ರೆ ತುಂಬಾ ಸಂತೋಷವಾಗಿ ಕಲಿತಾರೆ. ಹಾಗ ಅವ್ರೇನ್ ಮಾಡಿದ್ರು, ಸೋಮವಾರ ರಿಟೈರ್ಡ್ ನನಗೆ, ಸರಿ ಶನಿವಾರ ದಿವಸ ನೀವು ಶಿಕ್ಷಕರಿಗೆ ಈ ವಿಷಯವನ್ನ ತಿಳಿಸಿ ಅಂತ ವಿಷಯ ಆಧಾರಿತ ಒಂದು ಸಭೆ ನಡೆದಾಗ ಹೇಳಿದ್ರು. ಆಗ ನಾನು ಒಂದೇ ಒಂದು ಗಂಟೆ ಟೈಮ್ ಕೊಟ್ಟು ಇದನ್ನ ಅಂದ್ರೆ ವಿವರವಾಗಿ ಪಾಠ ಮಾಡೋದಕ್ಕೆ 5 ಗಂಟೆ ಬೇಕು ನನಗೆ ಹೇಳಿದೆ. ಆಗ ಅವ್ರಿಗೆಲ್ಲ ಬಹಳ ಖುಷಿ ಅನ್ನಿಸ್ತು. ನಮ್ಗೆ ಈ ನಿಯಮಗಳನ್ನ ನಮಗೆ ಬೇಕು, ನೀವು ಕೊಡಿ ಎಂದಾಗ ಆ ಕಾರಣದಿಂದ ಈ ಪುಸ್ತಕವನ್ನ ಬರಲಿಕ್ಕೆ ನನಗೆ ಅನುವಾಯಿತು. ಆಮೇಲೆ ತಾವು 40 ವರ್ಷ ಕಾಲ ಶಿಕ್ಷಕಿಯ ಕಾರ್ಯನಿರ್ವಹಿಸಿದ್ರೆ ಆ ನಂತರವೂ ಮಾಡ್ತಾ ಇದ್ದೀರಾ, ನಿವೃತ್ತಿ ಆದ ನಂತರನು ಅಸಂಖ್ಯ ಮಕ್ಕಳಿಗೆ ತಾವು ಶಿಕ್ಷಣ ನೀಡಿದ್ದೀರಾ. ಹೌದು, ಕೊಟ್ಟಿದ್ದೀನಿ. ನಿಮ್ಮ ಒಂದು ಬಾಲ್ಯದ ಶಿಕ್ಷಣದಲ್ಲಿ ಕನ್ನಡವನ್ನ ಯಾವ ತರ ಕಲ್ತ್ರಿ? ನಾನು ಈಗ ಅದೇ ಹೇಳಿದ್ನಲ್ಲ, ನಾವು ಕಲ್ತಿರ್ತ ಕನ್ನಡದಲ್ಲಿ ಅನೇಕ ಗೊಂದಲಗಳು, ಸಂದೇಹಗಳು ಇರ್ತಿತ್ತು. ಆ ಸಮಸ್ಯೆಗೆ ಯಾರು ಪರಿಹಾರ ಕೊಡ್ತಿರ್ಲಿಲ್ಲ. ಏನಾದ್ರೂ ಬರೆದಾಗ ತಪ್ಪುಗಳಿರ್ತಿತ್ತು. ಆ ತಪ್ಪನ್ನ ಬೇರೆಯವ್ರು ತಿತ್ತಾ ಇದ್ರು. ಅದು ಯಾಕೆ ಹಿಂಗ್ ಬರಿಬೇಕು ಅಂದ್ರೆ ನಂಗೆ ಸರಿಯಾದ ಉತ್ತರ ಸಿಗ್ತಾ ಇರ್ಲಿಲ್ಲ. ಇಷ್ಟು ಮಾತ್ರ ಹೇಳ್ಬಲ್ಲಿ. ನಿಮ್ಮ ಅದನ್ನ ಕುರಿತು ಇದು ಹೊಸ ಪುಸ್ತಕ ಬರಲಿಕ್ಕೆ ನಾ ಹೇಳಿದ್ನಲ್ಲ ಆಗ್ಲೇ, ಶಿಕ್ಷಣ ಇಲಾಖೆಯಲ್ಲಿ ಜಂಟಿ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀಯುತ ವಿಠಲ್ ಶೆಣೈಯರವರೇ ಅವರು ಹೇಳಿರ್ತಕ್ಕಂಥ ಬೇರೆಯವರ ಮಾತಾಡ್ತಾ ಇರ್ಬೇಕಾದ್ರೆ ನಾವು ಗಮನವಿಟ್ಟು ಕೇಳಿದಾಗ ಅವ್ರು ಹೇಳಿರ್ತಕ್ಕಂಥ ಒಂದು ವಿಷಯವನ್ನ ಚಿಂತನೆ ಮಾಡಿದ್ರೆ ನಾವೇನಾದ್ರೂ ಒಂದು ಸಾಧನೆಯನ್ನ ಮಾಡಬಹುದು ಅನ್ನೋದಕ್ಕೆ ಇವತ್ತು ನಾನು ಬರೆದಿರ್ತಕ್ಕಂಥ 2 ಪುಸ್ತಕಗಳೇ ಸಾಕ್ಷಿ. ತಾವು ಬಾಲ್ಯದ ಶಿಕ್ಷಣ ಎಲ್ಲಿ ಪಡೆದ್ರಿ? ತಮ್ಮ ಪೋಷಕರ ಪರಿಚಯ ಮಾಡ್ಕೊಡ್ತಾರೆ. ನಾ ಬಾಲ್ಯದ ಶಿಕ್ಷಣ ನಾನು ಚಿತ್ರದುರ್ಗದಲ್ಲೇ ಓದಿದ್ದು. ದಾವಣಗೆರೆಯಲ್ಲಿ TCH ಮಾಡ್ಕೊಂಡೆ. ನಮ್ಮ ತಂದೆ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿದ್ರು. ಅವರು ಇಲಾಖೆಯ ಪರೀಕ್ಷೆಗಳನ್ನ ಪಾಸ್ ಮಾಡ್ಕೊಂಡು ಅವರು ಸ್ಟೆನೋಗ್ರಾಫರ್ ಆದ್ರು ಶಿಕ್ಷಣ ಇಲಾಖೆಯಲ್ಲಿನೇ. ನಂತರ ಸೂಪರ್ಡೆಂಟ್ ಆದ್ರು. ಅನಂತರ ಇನ್ಚಾರ್ಜ್ ಗೆಸ್ಟ್ ಅಸಿಸ್ಟೆಂಟ್ ಆಗಿ ನಿವೃತ್ತರಾದ್ರು ಅವರು. ನಮ್ಮ ತಾಯಿ ಉತ್ತಮ ಗೃಹಿಣಿ, ಅಚ್ಚುಕಟ್ಟಾಗಿ ಕೆಲಸ ಎಲ್ಲದರಲ್ಲೂ ಅಚ್ಚುಕಟ್ಟು ಅವರಲ್ಲಿ ನಾವು ಕಾಣಬಹುದು. ಓಕೆ, ಶಿಕ್ಷಕ ವೃತ್ತಿ ಅನ್ನೋದು ನಿಮ್ ತಂದೆಯವರು ನಿಭಾಯಿಸಿದ್ರು ಅಂತ ಹೇಳಿದ್ರಿ. ಅವರ ಒಂದು ಮಾರ್ಗದರ್ಶನ ಮತ್ತೆ ಪ್ರೋತ್ಸಾಹ, ತಾವು ಸಹ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸಿದ್ರೆ. ಹಾಗಾಗಿ ಈ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ತಮಗೆ ಈ ಒಂದು ಹೊಸ ಪ್ರಯೋಗವನ್ನ ಮಾಡ್ಬೇಕು ಅಂತಂದು ತಮ್ಗೆ ಅನ್ನಿಸ್ತು. ಯಾಕಂದ್ರೆ ಕಣ್ಣಾರೆ ನೋಡಿದ್ರಿ ತಾವು ಆ ಒಂದು ವೈಜ್ಞಾನಿಕ ರೀತಿಯನ್ನ ಕನ್ನಡ ಕಲಿಕೆಗೆ ಅಳವಡಿಸ್ಕೊಳ್ಳೋದಕ್ಕೆ ಇದೇ ಕಾರಣ ಅನ್ಸುತ್ತೆ. ಹೌದು. ಆಮೇಲೆ ಈ ಬರಹ ಅಂದ ತಕ್ಷಣ ತುಂಬಾ ಮಕ್ಕಳು ಎದುರಿಸೋ ಸವಾಲು ಅದು. ಕನ್ನಡವನ್ನ ಅಂದ್ರೆ ಸ್ಪಷ್ಟವಾಗಿ ಶುದ್ಧವಾಗಿ ಬರೆಯೋದೇ ಒಂದು ಸವಾಲಾಗುತ್ತೆ. ಅದರಲ್ಲೂ ಒತ್ತಕ್ಷರಗಳ ವಿಷಯದಲ್ಲಿ ತುಂಬಾ ಕನ್ಫ್ಯೂಷನ್ಸ್ ಇದೆ ಮಕ್ಕಳಿಗೆ. ಅಂದ್ರೆ ಸಾಕಷ್ಟು ಪೋಷಕರು ಮಕ್ಕಳು ಎಲ್ಲ ಎದುರಿಸ್ತಿರೋಂತ ಸವಾಲು ಇದು ಕನ್ನಡದ ವಿಷಯದಲ್ಲಿ. ಆ ಒತ್ತಕ್ಷರಗಳ ಬಗ್ಗೆ ಹೇಳಿ. ಇಲ್ಲಿ ಒತ್ತಕ್ಷರಗಳು ಅಂತಂದ ತಕ್ಷಣ ಅಲ್ಲಿಗೆ ಉದಾಹರಣೆಗೆ ಯಾವ್ದಾದ್ರು ಒಂದು ಪದ ತಗೊಂಡ್ರೆ ಜಿಲ್ಲಾಧಿಕಾರಿ ಅಂತ ಇರುತ್ತೆ. ಈ ಜಿಲ್ಲಾಧಿಕಾರಿ ಎನ್ನುವಾಗ ಇಲ್ಲಿ ಗುಣಿತಾಕ್ಷರದೊಂದಿಗೆ ಒತ್ತಕ್ಷರ ಹೊಂದಿರತಕ್ಕಂಥ ಪದ ಅದು. ಅಲ್ಲಿ ಜಿಲ್ಲಾಧಿಕಾರಿ ಬೇಕಾದ್ರೆ ಅವ್ರು ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, ಎಲ್ಲಿ ನಾವು ಒತ್ತಿ ಟೆಸ್ಟ್ ಮಾಡಿ ಹೇಳ್ತೀವಿ ಅದಕ್ಕೆ ಒತ್ತಕ್ಷರ ಕೊಡಿ ಅನ್ನೋದು ಹಿಂದಿನವರೆಲ್ಲ ಹೇಳಿರ್ತಕ್ಕಂಥದ್ದು. ಅದು ಇನ್ನೂ ಬೇರೆ ರೀತಿಯಲ್ಲಿ ಹೇಳಿರ್ಬೋದು, ಇಲ್ಲ ಅಂತಲ್ಲ. ಆದರೆ ನನ್ನ ಹೊಸ ಸಂಶೋಧನೆಯಲ್ಲಿ ಏನಪ್ಪಾ ಅಂದ್ರೆ, ಇಲ್ಲಿ ಒತ್ತಕ್ಷರಗಳನ್ನ ಬರಿತಕ್ಕಂತಹ ಸರಳವಾದ ವಿಧಾನವನ್ನ ಮೊದಲು ತಿಳಿಸ್ಬೇಕು. ಹಾಗೂ ಒತ್ತಕ್ಷರ ಹೊಂದಿರತಕ್ಕಂತಹ ಶಬ್ದದಲ್ಲಿ ಎಲ್ಲಿ ಮೇಲಿರ್ತಕ್ಕಂಥದ್ದು ಗುಣಿತಾಕ್ಷರ ಆಗಿರುತ್ತೆ, ಈಗ ಕೆಳಗಡೆಗೆ ಒತ್ತಿರುತ್ತೆ. ಅದನ್ನ ಓದ್ಬೇಕಾದ್ರೆ ಇಷ್ಟೇ, ಏನು ಅಂದ್ರೆ ಒತ್ತನ್ನ ಹೊಂದಿರುವ ಮೇಲಿನ ಗುಣಿತಾಕ್ಷರವನ್ನ ವ್ಯಂಜನ ಮಾಡಿ ಹಿಂದಿನ ಅಕ್ಷರ ಜೊತೆ ಸೇರಿಸಬೇಕು. ಆ ಒತ್ತಿಗೆ ಮೇಲಿನ ಸ್ವರದ ಸಂಕೇತವನ್ನ ಸೇರಿಸಬೇಕು ಅಂತ. ಈಗ ಲಾವತ್ತಿರುತ್ತೆ, ಆಗ ಜಿಲ್ ಅಂತ ಓದ್ಬಿಟ್ಟು ಲಾವತ್ಗೆ ಮೇಲಿನ ಸ್ವರದ ಸಂಕೇತ ಜಿಲ್
ಲ ಪ್ಲಸ್ ಅ ಲಾಧಿಕಾರಿ ಅಂತ ಓದ್ಬೇಕು. ಈಗ ಆದ್ರಿಂದ ಗುಣಿತಾಕ್ಷರ ಕಲಿಸುವಾಗ ತಲ್ಕಟ್ಟಿನ ದೀರ್ಘ, ಕೊಂಬಿನ ದೀರ್ಘ, ಒಟ್ರ ಸುಳಿ, ಏತ್ವ, ಓತ್ವ, ಐತ್ವ ಇವೆಲ್ಲ ಹೇಳ್ಬಾರ್ದು. ಆ ಸಂಕೇತವನ್ನು ನೋಡಿ ನೇರವಾಗಿ ಅದನ್ನು ಸ್ವರದಿಂದಲೇ ಗುರುತಿಸ್ಬೇಕು ಅಂತ ನನ್ನ ಅಭಿಪ್ರಾಯ. ಆಮೇಲೆ ಎಷ್ಟೋ ಜನಕ್ಕೆ ಇನ್ನೂ ಒಂದು ಗೊಂದಲ ಅಂದ್ರೆ ಕನ್ನಡದಲ್ಲಿ ನಿಖರವಾಗಿ ಎಷ್ಟು ಅಕ್ಷರಗಳಿದೆ ಅನ್ನೋದೇ ಸರಿಯಾಗಿ ಗೊತ್ತಿಲ್ಲ. ಹಾಗಾಗುತ್ತೆ. ಸರಿಯಾಗಿ ಕ್ರಮದಲ್ಲಿ ಹೇಳ್ಬೇಕು ಅಂದ್ರೆ ಎಷ್ಟು ಅಕ್ಷರಗಳಿದೆ? 49 ಅಕ್ಷರಗಳಿವೆ. ರು ಅಂತಕ್ಕಂಥ ಅಕ್ಷರವನ್ನ ತೆಗೆದಿದ್ದಾರೆ. 49 ಅಕ್ಷರಗಳು, ಸ್ವರಗಳು, ಯೋಗವಾಹಗಳು ಮತ್ತು ವ್ಯಂಜನಗಳು ಅಂತ ಅಕ್ಷರಗಳಿವೆ. 49 ಅಕ್ಷರಗಳಿವೆ. ಮತ್ತೆ ಯೋಗವಾಹಗಳಲ್ಲಿ ಮತ್ತೆ ವಿಭಾಗ ಮಾಡಲಾಗಿದೆ. ಯೋಗವಾಹಗಳಲ್ಲಿ 2 ಅನುಸ್ವಾರ ವಿಸರ್ಗ. ಅನುಸ್ವಾರ ವಿಸರ್ಗ ಇಲ್ಲೂ ಅಷ್ಟೇನೆ. ನಾನು ಕೇಳೋದು, ಈ ಉದಾಹರಣೆಗೆ ಒಂದು ಪದವನ್ನ ತಗೊಂಡ್ರೆ ಅನುಸ್ವಾರ ಅಂದ್ರೆ ಏನು ಅಂದ್ರೆ ಅಮ್ಮಹ ಅಂತ ಹೇಳ್ಬಿಟ್ಬಿಡ್ತಾರೆ. ಆದ್ರೆ ಅಮ್ಮ ಅನ್ಬೇಕಾದ್ರೆ ಆ ಅನುಸ್ವಾರವು ಸ್ವರದ ಸಹಾಯದಿಂದ ಉಚ್ಚರಿಸ್ತೀವಿ. ಅದರ ಒಂದು ವರ್ಣ ಸಂಕೇತ, ಅದು ನಾವು ನೋಡ್ಲಿಕ್ಕೆ ಅದು ಬಿಂದು. ಅದ್ರಿಗೆ ಏನಾಗುತ್ತೆ ವರ್ಣ ಸಂಕೇತ ಅಲ್ಲೇ ಗೊತ್ತಾಗತ್ತೆ. ಅದನ್ನ ಅದ್ರ ಬಗ್ಗೆ ಚಿಂತನೆ ಮಾಡಲ್ಲ. ಮಕಾರವನ್ನ ತಗೊಳುತ್ತೆ, ಪವರ್ಗದ ಅನುನಾಸಿಕ ಮಾ ತಗೊಳುತ್ತೆ. ಅಹ ಅನ್ಬೇಕಾರೆ ಹಾ ತಗೊಳುತ್ತೆ, ಹಕಾರವನ್ನ ತಗೊಳುತ್ತೆ. ಇವೆರಡರಿಂದಲೇ ಎಷ್ಟೊಂದಿದೆ. ಅದೇ ಕಾಗುಣಿತದ ಮುಂದೆ ಸೊನ್ನೆಯನ್ನ ಬರೆದಾಗ, ಬಿಂದು ಬರೆದಾಗ ಕಂ, ಕಾಮ್, ಕಿಂ, ಕೀಂ, ಕುಂ, ಕೂಂ ಅಂತ ಓದ್ತೀವಿ. ಅದೇ ಶಬ್ದಗಳ ಮಧ್ಯೆ ಬಂದಾಗ ಅದಕ್ಕೆ 6 ನಿಯಮಗಳನ್ನ ಗಣಿತದಂತೆ ನಿರ್ದಿಷ್ಟವಾಗಿ ಹೇಳ್ಬಿಟ್ಟಿದ್ದೇನೆ. ತಂದೆ ಅಂತ ಒಂದು ಪದ ಇರುತ್ತೆ. ಅಲ್ಲಿ ಯಾರನ್ನ ಹೇಗೆ ಹೇಳ್ಕೊಡ್ತೀರಾ? ಹಿಂದೆ ರೂಢಿಗತ ಮಾರ್ಗದಲ್ಲಿ ಕಲ್ತಿರುವ ಪ್ರಕಾರ ತಾಕಲ್ ಕಟ್ಟುತ್ತಾ 0 ತಮ್ ದಾಕೇತ್ವ ದೇ ಓದ್ಬೇಕಾರೆ ತಂದೆ. ತನ್ನ ಹೇಗಾಯ್ತು? ತಮ್ಮಿದ್ರೆ ತನ್ನ ಹೇಗಾಯ್ತು? ಅದಕ್ಕೆ ಒಂದು ನಿಯಮ. ಅನುಸ್ವಾರದ ಮುಂದೆ ಇರ್ತಕ್ಕಂಥ ದೇ ಅನ್ನೋದು ಏನಿದೆ ಅದು ತವರ್ಗಕ್ಕೆ ಸೇರಿದೆ. ಅದರ ಅನುನಾಸ ಯಾವುದು? ನ ಅಂತ ಬರುತ್ತೆ. ನೋಡಿದ ತಕ್ಷಣ ಅನುಸ್ವಾರಕ್ಕೆ ಬದಲಾಗಿ ನ ಹಿಂದಿನ ಅಕ್ಷರ ಜೊತೆ ಸೇರಿಸ್ಬೇಕು. ಅದಕ್ಕೆ ತಂದೆ. ಅದಕ್ಕೆ 6 ನಿಯಮಗಳಿವೆ. ಆ ನಿಯಮಗಳ ಪ್ರಕಾರ ಓದೋದೇನು? ಹಾಗೆ ಬರಿಬೇಕಾದ್ರೆ ಎಲ್ಲಿ ಪದವನ್ನ ಬರಿಬೇಕಾದ್ರೆ ಹಂಪೆ ಅಂತ ಬರೀತಾರೆ, ಹಾ ಬರೀತಾರೆ. ಹ ಆಹ ಅನುನಾಸಿಕ ಕೇಳಿದಾಗ ಬಿಂದು ಹಾಕು. ಪಾಯೆ ಪೆ ಅಂದ್ರೆ ಏನಾಯ್ತು? ಅಲ್ಲಿಗೆ ಅನುಸ್ವಾರ ನೋಡಿದಾಗ ಅನುನಾಸಿಕವನ್ನು ಉಚ್ಚಾರ ಮಾಡಬೇಕು. ಅನುಸ್ವಾರ ಅದೇ ಅನುನಾಸಿಕ ಹೇಳಿದಾಗ ಅಲ್ಲಿ ಅನುಸ್ವಾರ ಬರಿಬೇಕು. ಅದಕ್ಕೆ ಕನ್ನಡ ಭಾಷೆಯಲ್ಲಿ ಓದುವುದು ಬರೆಯುವುದು ವಿಭಿನ್ನ ಕ್ರಿಯೆಗಳು. ಈ ಅರ್ಕಾವತ್ತಿನ ವಿಷಯದಲ್ಲೂ ಸಾಕಷ್ಟು ಗೊಂದಲ ಇದೆ. ಈಗ ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ದೂರದರ್ಶನ, ದರ್ಶನ ಅನ್ನುವಾಗ ಶಾಗೆ ಅರ್ಕಾವತ್ತು ಹಾಕ್ತೀವಿ. ಇಲ್ಲಿ ದೂರದರ್ಶನ, ದರ್ಶನ ಅಂತ ಒಂದು ಪದ ಇದೆ. ದ ಶ ಅರ್ಕಾವತ್ತು ನಾ ಅಂತ ಇದೆ. ಆಗ ಓದ್ಬೇಕಾರೆ ಹೆಂಗ್ ಓದ್ಬೇಕು ಅಂತ ಸುಮ್ನೆ ಹೇಳ್ಬಿಡ್ತಾರೆ, ಓದೋದ್ ಗೊತ್ತಿಲ್ಲ. ಅರ್ಕಾವತ್ ಯಾವ್ದು? ಅರ್ಕಾವತ್ತಿನ ಹಿಂದಿನ ಅಕ್ಷರದಲ್ಲಿ ಯಾವ್ದಿದೆ ಅವೆರಡನ್ನ ಅದಲು ಬದಲು ಮಾಡಿ ಓದಿ ಅಷ್ಟೇ ನಿಯಮ ಇರೋದಲ್ಲಿ. ಅರ್ಕಾವತ್ ಇಲ್ಲಿದೆ, ಅರ್ಕಾವತ್ ಅದ್ರ ಹಿಂದಿನ ಅಕ್ಷರ ದರ್ಶನ ಅನ್ಬೇಕು, ಶಾ ಇದೆ. ಅದನ್ನ ಅದಲು ಬದಲು ಮಾಡಿ. ಆದ್ರೆ ಅರ್ಕಾವತ್ತನ್ನು ನೋಡಿದಾಗ ಉಚ್ಚಾರ ರಕಾರ ಮಾಡಬೇಕು. ಆಗ ಅದಲು ಬದಲು ಮಾಡಿದಾಗ ಅರ್ಕಾವತ್ ಓದಿದ್ಮೇಲೆ ಹಿಂದಿನ ದರ್ಶನ ಅಷ್ಟೇ ಇರೋದಲ್ಲಿ. ಅರ್ಕಾವತ್ ಯಾವ್ದು ಗುರುತಿಸೋದು ಗೊತ್ತಿರ್ಬೇಕು. ಅದ್ರ ಹಿಂದಿನ ಅಕ್ಷರ ಯಾವ್ದು ನೋಡ್ಬೇಕು. ಓದುವಾಗ ಅದಲು ಬದಲು ಮಾಡಿ ಓದ್ಬೇಕು. ಅಂದ್ರೆ ದ ಅರ್ ಓದಿದ್ಮೇಲೆ ಶ ನ ಅಂತ ಓದ್ಬೇಕು. ದೂರದರ್ಶನ. ಇದನ್ನ ಈ ಪ್ರಾರಂಭಿಕ ಹಂತದಲ್ಲೇ ಮಕ್ಕಳಿಗೆ ಇದೆಲ್ಲ ಹೇಳ್ಕೊಡ್ಬಹುದಾ? ಅಂದ್ರೆ 1ನೇ ಕ್ಲಾಸ್ ಮಗುಗೆ ಹೇಳ್ಕೊಡ್ಬಹುದು. ಇದು ಹೇಗ್ ಬರ್ದಿದ್ದೀನಿ ಅಂದ್ರೆ, ಮಗು ಹುಟ್ಟಿದಾಗ ತಾಯಿ ಹಾಲು ಕುಡಿಯುತ್ತೆ. ಆಮೇಲೆ ಯಾರೋ ಬೇರೆಯವ್ರು ಕುಡಿತಾ ಇರ್ಬೇಕಾದ್ರೆ ಅದರ ರುಚಿ ನೋಡುತ್ತೆ. ಅನಂತರ ನಾವು ಬೋನ್ವಿಟಾ ಹಾಕಿ ಕುಡಿಸ್ತೇವೆ. ಆಮೇಲೆ ಒಂದ್ ಸ್ವಲ್ಪ ಮೆತ್ತಗಿರೋ ಅನ್ನ, ಅದಕ್ಕೊಂದ್ ಸ್ವಲ್ಪ ಉಪ್ಪು ಹಾಕ್ತಿವಿ, ತುಪ್ಪ ಹಾಕ್ತಿವಿ, ಆಮೇಲೆ ಬೇಳೆ, ಆಮೇಲೆ ಖಾರ, ಹೀಗೆ ಹಂತವಾಗಿ ಹೀಗೆ ಇದರಲ್ಲಿ ಒಂದೊಂದೇ ನಿಯಮಗಳನ್ನ ಪರಿಚಯ ಮಾಡಿಸ್ಕೊಂಡು ಹೋಗಿರೋದ್ರಿಂದ ಅತ್ಯಂತ ಸಂತೋಷವಾಗಿ ಉತ್ಸಾಹದಿಂದ ಆಸಕ್ತಿಯಿಂದ ಕಲಿತಾರೆ. ಇಷ್ಟೆಲ್ಲ ಸಂಶೋಧನೆ ಮಾಡೋದಕ್ಕೆ ಏನು ಪ್ರೇರಣೆ ಮೇಡಮ್ ತಮ್ಗೆ? ನಾ ಹೇಳಿದ್ನಲ್ಲ, ನಾನು ಮಕ್ಕಳೆದುರಿಗೆ ನಿಂತು ಕಲಿಸುವಾಗ ಸ್ವತಂತ್ರವಾಗಿ ಅವರು ಕಲೀಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂದ್ಮೇಲೆ ನಾನು ಶಿಕ್ಷಕಿಯಾಗಿ ಅವ್ರಿಗೆ ಪಾಠ ಹೇಳೋದಕ್ಕೆ ನಾನು ಇನ್ನು ಕಲ್ತ್ಕೊಳ್ಬೇಕಾದ್ ತುಂಬಾ ಇದೆ. ನಾನು ಯಾವುದೇ ಒಂದು ಕೆಲಸ ಮಾಡಿದ್ರೆ ಒಬ್ರಿಗೆ ಹೇಳ್ಕೊಟ್ಬಿಟ್ರೆ ಅವ್ರು ಇನ್ನೊಂದ್ಸರಿ ನಾನು ಕೇಳಬಾರ್ದು. ಅಂತಹ ಒಂದು ಸುಲಭ ಮಾರ್ಗವನ್ನ ಹೇಳ್ಕೊಡ್ಬೇಕು ಅನ್ನೋ ಉದ್ದೇಶವೇ ನನಗೆ ಪ್ರೇರಣೆ ಆಗಿದ್ದು. ಈ ತಾವು ಒಂದು ರೂಪಿಸಿದಂತಹ ಈ ಒಂದು ವೈಜ್ಞಾನಿಕ ಪ್ರಯೋಗ ಅಂತಂದು ಹೇಳ್ತೇನೆ ನಾನು. ಯಾಕಂದ್ರೆ ಕನ್ನಡಕ್ಕೆ ಒಂದು ವೈಜ್ಞಾನಿಕ ಸ್ಪರ್ಶತೆ ಕೊಡೋದಕ್ಕೆ ಪ್ರಯತ್ನಿಸಿದ್ರಿ ತಾವು. ಈ ಒಂದು ಪ್ರಯೋಗವನ್ನ ಶಿಕ್ಷಣ ಇಲಾಖೆಯಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ತಾವೇನಾದ್ರೂ ಪ್ರಯತ್ನಿಸಿದ್ರೆ?
ಶಿಕ್ಷಣ ಇಲಾಖೆಯಲ್ಲಿ ಇದಕ್ಕೆ ಬಹಳಷ್ಟು ಪ್ರಯತ್ನ. ಅಂದ್ರೆ ಈಗ ನನಗೆ ಇದು ನಿಜವಾಗಿ ಪುಸ್ತಕದ ರೂಪದಲ್ಲಿ ಹೊರಗೆ ತರಲಿಕ್ಕೆ ಒಂದು ಪ್ರೇರಣೆಯನ್ನ ತಂದವರು ಅವರಿಲ್ಲ. ಇವಾಗ ದಿವಂಗತ ಪಿ ಚಂದ್ರಶೇಖರಯ್ಯ ಅಂತ ಸಂಪನ್ಮೂಲ ವ್ಯಕ್ತಿ ಆಗಿದ್ರು, ಕ್ಷೇತ್ರ ಸಂಪನ್ಮೂಲ ಕೇಂದ್ರ ಚಿತ್ರದುರ್ಗದಲ್ಲಿ. ಅವರೇ ಹೇಳಿದ್ನಲ್ಲ, ನಿಮ್ಗೆ ಕನ್ನಡನ ಆಸಕ್ತಿಯಿಂದ ಹೇಗೆ ಕಲಿತೀರಾ ಅಂತ. ಅದೇ ಒಂದು ಕಾರಣ ಆಯ್ತು. ಇಲ್ಲಿ ಅನೇಕ ಕಡೆಗೆ ನನ್ನ ಸಂಪನ್ಮೂಲ ವ್ಯಕ್ತಿ ಅಂತ ಗುರ್ತಿಸಿ ಕರ್ಸಿದ್ದಾರೆ. ಶಿಕ್ಷಕರಿಗೆ, ಮಕ್ಕಳಿಗೆ ಕರ್ಸಿದ್ದಾರೆ. ಕೆಲವು ಖಾಸಗಿ ಸಂಸ್ಥೆಯವರು ಏನ್ ಮಾಡ್ತಾರೆ ಅಂದ್ರೆ ಅವರು ಇದನ್ನ ಬಹಳ ಬೇಗ ಅದನ್ನ ಅಳವಡಿಸ್ಕೊಳ್ತಾರೆ. ಆದ್ರೆ ಸರ್ಕಾರಿ ಶಾಲೆಗಳಲ್ಲಿ ಅಷ್ಟೊಂದು ಬಹಳಷ್ಟು ಸಂಖ್ಯೆಯಲ್ಲಿ ಇದೆಯಲ್ಲ, ಅದಕ್ಕೂ ಪ್ರಯತ್ನ ಮಾಡಿದೀನಿ ನಾನು. ನೀವು ಬೇರೆ ಬೇರೆ ಊರುಗಳಿಗೂ ಹೋಗಿ ಈ ಒಂದು ತರಬೇತಿ ಏನಾದ್ರು ನೀಡಿದೀರಾ? ಆ ಶಿಕ್ಷಣ ಬೇರೆ ಊರುಗಳಿಗೆ ಹೋಗಿ ಅಂದ್ರೆ ಹಾಗೆಲ್ಲ ಹೋಗಕ್ಕಾಗಲ್ಲ, ನನಗೂ ಆರೋಗ್ಯ ಸರಿ ಇರಲ್ಲ. ನಂಗೆ ತುಂಬಾ ಆತ್ಮೀಯರಾಗಿದ್ದರು, ಯಾರಾದ್ರೂ ಅವ್ರ ಜವಾಬ್ದಾರಿ ತಗೊಂಡು ಕರ್ಕೊಂಡೋದ್ ಕಡೆ ಮಾಡಿದೀನಿ. ಅವರು ಆ ಸ್ಕೂಲ್ಗಳಲ್ಲಿ ಅದನ್ನ ಅಳವಡಿಸ್ಕೊಂಡಿದ್ದಾರೆ. ಕೆಲವರು ಆಸಕ್ತಿ ಇರೋ ಶಿಕ್ಷಕರು ಕೂಡ ಕಲಿತು ಅದನ್ನ ತಮ್ಮ ಮಕ್ಕಳಿಗೆ ಹೇಳ್ಕೊಡ್ತಾರೆ. ಇನ್ನು ಬರಹದ ವಿಷಯಕ್ಕೆ ಬಂದ್ರೆ, ಈಗ ನೀವು ಶುದ್ಧವಾಗಿ ಓದುವುದು ಹೇಗೆ ಅಂತಂದು ಹೇಳಿದ್ರಿ ನೀವು. ಈ ಬರಹದ ವಿಷಯಕ್ಕೆ ಬಂದಾಗ ಬ್ರಾಹ್ಮಿ ಲಿಪಿಯಿಂದ ಒಂದು ಕವಲೊಡೆದ ಒಂದು ಭಾಷೆ ಕನ್ನಡ. ಅದು ಮತ್ತೆ ಅದು ತುಂಬಾ ಸುಂದರವಾದ ಭಾಷೆ, ಅಂದ್ರೆ ಅಕ್ಷರಗಳು ಅಂತಾನು ಹೆಸರಿದೆ. ಅಂದ್ರೆ ಒಂದು ರೀತಿ ವೃತ್ತಾಕಾರದಲ್ಲಿ ದುಂಡು ದುಂಡಗೆ ತುಂಬಾ ಮುದ್ದಾಗಿ ಕಾಣುವಂತಹ ಅಕ್ಷರಗಳು ಇವೆಲ್ಲ. ಈ ಅಕ್ಷರಗಳನ್ನ ಬರೆಯುವುದಕ್ಕೆ ಮಕ್ಕಳಿಗೆ ಸ್ವಲ್ಪ ಕಷ್ಟ ಆಗುತ್ತೆ, ಅಂದವಾಗಿ ಬರೆಯೋದು. ಅದನ್ನ ಹೇಗೆ ಅವರು ಸರಿಪಡಿಸ್ಕೊಳ್ಬೇಕು? ಎಲ್ಲವೂ ಕೂಡ ಒಂದು ತರಬೇತಿಯನ್ನ ಪಡೆದು ಆ ಸುಲಭವಾದದನ್ನ ಹೇಳ್ಕೊಡೋದಕ್ಕೆ ಎಲ್ಲರಿಗೂ ಮೊದಲನೇದಾಗಿ ಆಸಕ್ತಿ ಇರಬೇಕು ಅಷ್ಟೇ. ಈಗ ನಾನು ಮೊನ್ನೆ ಇಲ್ಲಿ ಬೆಂಗಳೂರಿಗೆ ಬಂದಾಗ ಒಂದು LKG ಮಗು ಶಾಲೆಗೆ ಹೋಗುವಾಗ ಅವು ಅನ್ನೋ ಅಕ್ಷರವನ್ನ ತಿದ್ದುತ್ತಾ ಇತ್ತು. ಎಷ್ಟು ಸಾರಿ ಬರೆದ್ರು ಬರಲಿಲ್ಲ. ಅಕ್ಷರವನ್ನ ಹೇಳ್ಕೊಡ್ಬೇಕಾದ್ರೆ ಅಕ್ಷರದ ಭಾಗಗಳನ್ನ ತಿದ್ದಿಸಿ ನಂತರ ಅವುಗಳ ಜೋಡಣೆ ಮಾಡುವುದರಿಂದ ಮಕ್ಕಳು ತುಂಬಾ ಬೇಗ ಕಲಿತಾರೆ. ವೇಗವಾಗಿ ನನ್ಗೊಂದು ಹೊಸದ್ ಕಲಿತೇನೋ ಒಂದು ಸಂತೋಷದಿಂದ ಕಲಿತಾರೆ. ಅವರು ಇಷ್ಟಪಟ್ಟು ಕಲಿತಾರೆ. ಒಂದೇ ದಿವಸಕ್ಕೆ 2 ದಿವಸಕ್ಕೆ 2 ಗಂಟೆ ಹೇಳಿದಾಗ 12 ಅಕ್ಷರಗಳನ್ನ ಕಲ್ತಿದ್ದಾರೆ. ಅವು ಅಂತ ಬರೆಯಕ್ ಬರ್ಲಿಲ್ಲ ಮೊದಲನೇ ದಿವಸ. ಟೀಚರ್ ಹಾಕೊಟ್ಟಿರ್ತಕ್ಕಂಥ ಅಕ್ಷರ ಆ ಭಾಗವನ್ನು ನಾನು ಭಾಗಗಳನ್ನ ಬೇರೆ ಬೇರೆ ಬರೆದು ನಂತರ ಜೋಡಿಸಿ ಬರಿ ಅಂದ್ರೆ ಬರೆದ್ರು. ಅಂದ್ರೆ ಕನ್ನಡ ವರ್ಣಮಾಲೆಯಲ್ಲಿರುವ ಅಕ್ಷರಗಳನ್ನ ಮಕ್ಕಳಿಗೆ ಕಲಿಸ್ಬೇಕಾದ್ರೆ ಆ ಅಕ್ಷರಗಳ ಭಾಗಗಳನ್ನು ಮೊದಲು ತಿದ್ದಿಸಿ ನಂತರ ಅವುಗಳ ಜೋಡಣೆಯನ್ನ ಮಾಡೋದ್ರಿಂದ ಬೇಗ ಕಲಿತಾರೆ. ತಾವು ಈ ನಿಮ್ಮದೇ ಆದ ಈ ಪ್ರಯೋಗವನ್ನ, ಈ ವಿಧಾನವನ್ನ ಎಷ್ಟು ವರ್ಷಗಳಿಂದ ಶಿಕ್ಷಣ ನೀಡ್ತಾ ಇದ್ದೀರಾ? ಇದನ್ನ ನನ್ನ ತರಗತಿಯಲ್ಲಿ ಸಂಶೋಧನೆ ಮಾಡುವ ಸಂದರ್ಭದಲ್ಲಿ ಮಕ್ಕಳಿಗೆ ಇದನ್ನ ಪಾಠದ ಮೂಲಕ ಅವ್ರಿಗೆ ಹೇಳ್ಕೊಟ್ಟಿದ್ದೀನಿ ನಾನು. ಆದರೆ ಈಗ ಪುಸ್ತಕ ಬರಿಬೇಕು ಅನ್ನೋ ಹಂತದಲ್ಲಿ ಅದನ್ನ ಆಳವಾಗಿ ಯೋಚನೆ ಮಾಡಿ ಅಧ್ಯಯನ ಮಾಡಿ ಅದನ್ನ ಒಂದು ತಂದಿದ್ದೇನೆ. ರಿಟೈರ್ಡ್ ಆದ್ಮೇಲೆ ವಯೋಮಾನದ ಮಿತಿ ಇಲ್ಲದೆ PUC ಹುಡುಗರು ಸಹ, ಮಕ್ಕಳು ಸಹ ಅನೇಕರು ಬಂದು ಕನ್ನಡ ಸ್ಪಷ್ಟ ಓದು ಶುದ್ಧ ಬರಹ ಬಂದ್ಬಿಟ್ರೆ ಅವ್ರು ಹೇಳಿದ್ದೆಲ್ಲ ಅರ್ಥ ಆಗತ್ತೆ, ಓದ್ತಾರೆ, ಓದಿದ್ದನ್ನ ತಪ್ಪಿಲ್ಲದೆ ಬರೀತಾರೆ, ಉತ್ತಮವಾದ ಅಂಕಗಳನ್ನು ಗಳಿಸಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೇನೆ ತಾವು ಹಿಂದಿ ಶಿಕ್ಷಕಿಯಾಗಿನೂ ಕಾರ್ಯನಿರ್ವಹಿಸಿದ್ರೆ ಮಾಡಿದ್ದೇನೆ. ಹಿಂದಿ ಭಾಷೆಗೂ ಈ ಒಂದು ಪ್ರಯೋಗವನ್ನ ಅನ್ವಯಿಸಿದ್ರೆ? ಹಿಂದಿ ಭಾಷೆಗೂ ಈ ಒಂದು ಪ್ರಯೋಗ ಅನ್ವಯಿಸಿದ್ದೀನಿ. ಬೋಧನೆ ಇಲ್ಲಿ ನಾನು ಶಿಕ್ಷಕಿಯಾದಾಗ ಮಕ್ಕಳಿಗೆ ನಾನು ಮಾದರಿ ಆಗಿ ಓದುವುದಕ್ಕಿಂತ ಮುಂಚೆನೆ ಅವರೇ ಓದ್ತಾರೆ. ಇದೇ ನಿಯಮಗಳನ್ನ ಅಳವಡಿಸ್ಕೊಂಡು ಈಗ ಪುಸ್ತಕ ಬಂದಿದ್ದೀನಿ, ಕೊನೆ ಹಂತದಲ್ಲಿದೆ, ಅದ್ರ ಬಿಡುಗಡೆ ಮಾಡ್ಬೇಕು ಅಂತ ಇದ್ದೀನಿ. ಅನೇಕರು ICSE ಸಿಲೆಬಸ್ನವರೆಲ್ಲ ಮೇಡಮ್ ನಮ್ದು ಲ್ಯಾಂಗ್ವೇಜ್ ಹಿಂದಿ ಇರುತ್ತೆ, ಅದರಿಂದ ತಾವು ಒಂದು ಹಿಂದಿ ಪುಸ್ತಕ ಬರೀರಿ ಅಂದ್ರು. ಕನ್ನಡ ಆದ್ಮೇಲೆ ಅದನ್ನ ಬರೀತಾ ಇದ್ದೀನಿ. ಆಮೇಲೆ ಕನ್ನಡದ ಬಗ್ಗೆ ನಮ್ಗೆಲ್ಲ ಅಪಾರವಾದ ಅಭಿಮಾನ ಇದೆ, ಒಲವಿದೆ, ಎಲ್ಲ ಇದೆ. ಆದ್ರೂ ಸಹ ಎಲ್ಲೋ ಒಂದ್ ಕಡೆ ಒಂದು ಸಣ್ಣ ಕೊರಗು ಇದೆ ಅಂತಂದ್ರೆ, ಇಂದಿನ ಮಕ್ಕಳು, ಯುವ ಜನತೆ ಕನ್ನಡನ ಯಾಕೋ ಆ ಸೆಳೆತಕ್ಕೆ ಒಳಗಾಗ್ತಾ ಇಲ್ಲ, ಆ ಅಭಿಮಾನ ಹೊಂದುತ್ತಾ ಇಲ್ಲ ಅಂತಂದು ಅನ್ನಿಸ್ತಾ ಇದೆ. ಈಗ ಏನಾಗಿದೆ, ಸೆಳೆದಕ್ಕೆ ಒಳಗಾಗ್ತಾ ಇಲ್ಲ ಅನ್ನೋದಕ್ಕೆ ಕಾರಣ ಈ ಬೋಧನಾ ಕ್ರಮದಲ್ಲಿ ಬದಲಾವಣೆ ಆದರೆ ಅವ್ರಿಗೆ ಆಸಕ್ತಿ ಬರುತ್ತೆ. ಖಂಡಿತ ಬರುತ್ತೆ. ಈಗ ನಾನು ಆಂಗ್ಲ ಮಾಧ್ಯಮ ಇಂಗ್ಲಿಷ್ ಭಾಷೆಯನ್ನು ಕಲಿಸುವುದರ ಬಗ್ಗೆ ನನ್ನ ಆಕ್ಷೇಪಣೆ ಇಲ್ಲ. ಆದರೆ ಪುಟ್ಟ ಮಗು, ಎಳೆಯ ಮಗು ಸುತ್ತಮುತ್ತ ಆಡ್ತಾ ಇರತಕ್ಕಂತ ಮಾತೃಭಾಷೆಯಲ್ಲಿ ಕೇಳಿದ್ದನ್ನ ಅದು ಅರ್ಥ ಮಾಡಿಕೊಂಡು ಆನಂದ ಪಡುವಷ್ಟು
ಆಂಗ್ಲ ಭಾಷೆಯಲ್ಲಿ ಪಡ್ಲಿಕ್ಕೆ ಸಂತೋಷ ಪಡಕ್ ಆಗಲ್ಲ. ಸೊ ಆಂಗ್ಲ ಭಾಷೆ ಇಂಗ್ಲಿಷ್ ಭಾಷೆಯನ್ನು ಕಲಿಸ್ಲಿ, ಅದ್ರ ಜೊತೆಲಿ ಬೇಸಿಕ್ ಕನ್ನಡವನ್ನ ಕಲಿಸ್ಬೇಕು ಅನ್ನೋದು ನಂದು. ಸ್ಪಷ್ಟ ಓದು ಶುದ್ಧ ಬರಹ ಕಲಿಸ್ತೀನಿ. ನೀವು ಯಾವ್ದು ಗ್ರಂಥಗಳನ್ನ ಓದಿ ಅದನ್ನೇ ಪಠ್ಯ ಪುಸ್ತಕ ಓದಿ ಅಂತ ವಿತೌಟ್ ಟೆಕ್ಸ್ಟ್ ಬುಕ್ ನಾವು ಕನ್ನಡನ್ನ ಕಲಿಸ್ಬೋದು. ಇದನ್ನ ಈ ಒಂದು ನಿಮ್ಮ ಇವೆರಡು ಪುಸ್ತಕದಿಂದ, ಆ ಕೈಪಿಡಿ ಹಾಗೂ ಬರಹ ಪುಸ್ತಕದಿಂದ ನಾವು ಪಠ್ಯ ಪುಸ್ತಕವಿಲ್ಲದೆ ಆ ಮಗುವಿಗೆ ಇದನ್ನ ಸ್ಪಷ್ಟ ಓದು ಶುದ್ಧ ಬರಹ ಬೋಧನೆ ಮಾಡಬಹುದು. ಅದ್ರ ಜೊತೆಯಲ್ಲಿ ಶಿಕ್ಷಕರ ಬುದ್ಧಿವಂತಿಕೆಗೆ, ಅಂದ್ರೆ ಕಲಿಸುವವರು ಪೋಷಕರಾಗಿರ್ಬೋದು, ಯಾರೇ ಆಗಿರ್ ಬುದ್ಧಿವಂತಿಕೆ ತಕ್ಕಂತೆ ಆಯಾ ನಿಯಮಗಳಿಗೆ ಅನುಸಾರವಾಗಿ ವಾಕ್ಯಗಳನ್ನು ರಚಿಸಿ ಸ್ವತಂತ್ರವಾಗಿ ಅವರ ರಚಿಸಿ ಪಾಠ ಮಾಡಬಹುದು. ಅಂದ್ರೆ ಅಷ್ಟರ ಮಟ್ಟಿಗೆ ಇದು ಸಹಾಯ ಮಾಡುತ್ತೆ ಅವ್ರಿಗೆ ಇಷ್ಟಪಟ್ಟು. ಈಗ ಸಾಕ್ಷರತೆ, ವಯಸ್ಕರ ಶಿಕ್ಷಣ ಸಾಕ್ಷರತೆ ಅವ್ರಿಗೋಸ್ಕರ ನಾನು ಬರೆದಿರೋದು ಆ ಪುಸ್ತಕ. ಅದು ಕನ್ನಡ ಕುಸುಮ ಸೌರಭ. ಇದು ಯಾವುದು ಬರಹ ಪುಸ್ತಕವನ್ನ ಬರೆದಿರೋದು. ಯಾಕಂದ್ರೆ ಇದು ಎಡಗಡೆ ಭಾಗದಲ್ಲಿರ್ತಕ್ಕಂಥದ್ದು ಓದುವ ನಿಯಮವನ್ನ ತಿಳಿಸಿದ್ರೆ, ಬಲಗಡೆಯ ಭಾಗದಲ್ಲಿ ಅವ್ರು ಬರಿಬೇಕಾದ್ರೆ ಹೇಳ್ಕೊಂಡು ಬರಿಬೇಕು, ಉಕ್ತ ಲೇಖನದ ನಿಯಮವನ್ನ ತಿಳಿಸುತ್ತಾರೆ. ಬೇರೆಯವ್ರು ನಮಗೆ ನಾನು ಪದಗಳನ್ನ ಹೇಳ್ತೀನಿ ನೀನ್ ಕೇಳಿಸ್ಕೊಂಡು ಬರಿ ಅಂತ ಹೇಳೋ ಅವಶ್ಯಕತೆ ಇಲ್ಲ. ಆ ಎರಡು ಒಂದು ಉದ್ದೇಶ ಇಟ್ಕೊಂಡು ಅದನ್ನ ಬರ್ದಿದ್ವಿ. ನೋಡಿದವ್ರಿಗೆ ಏನ್ ಅನ್ಸುತ್ತೆ, ಅಯ್ಯೋ ಏನ್ ಪದಗಳು ಇವೆಲ್ಲ ನಮಗೆ ಗೊತ್ತೇ ಇದೆಯಲ್ಲ ಅಂತಾರೆ. ಆದ್ರೆ ಅನೇಕ ನಿಯಮಗಳು ಅದ್ರಲ್ಲಿ ಒಳಗೊಂಡಿದೆ. ಆ ಎಲ್ಲ ಪ್ರತಿಯೊಂದು ನಿಯಮವನ್ನು ತುಂಬಾ ಸೂಕ್ಷ್ಮವಾಗಿ ಗಮನಿಸಿ ತಾವು ಈ ನಿಮ್ಮ ವಿಧಾನದಲ್ಲಿ ಅಳವಡಿಸಿದಿರ. ಹಾಗೇನೆ ತಾವು ನಾನು ಪುಸ್ತಕ ನೋಡ್ತಾ ಇದ್ರೆ ಅನುಸ್ವಾರಗಳ ಬಗ್ಗೆ ಎಲ್ಲಾನು ವಿಸರ್ಗ ಅದೇ ಹೇಳಿದ್ರಲ್ಲ ಅಹ ಅನ್ನೋದನ್ನ, ಅದನ್ನ ಬರೆಯುವಾಗ ಹಾ ಬರಿಬಹುದಲ್ವಾ ಅಂತಂದು ಕೇಳ್ತಾರೆ ತುಂಬಾ ಜನ ಮಕ್ಕಳು. ಹಾ ಅಂದ್ರೆ ಯಾವ್ದಕ್ಕೆ? ಅಹ ಅಂತಂದಿದೆಯಲ್ಲ, ಅದಕ್ಕೆ 2 ಹಾಕ್ಬೇಕಾ, ಹಾ ಬರಿಬಹುದಲ್ವಾ ಅಂತಂದು. ಇಲ್ಲಿ ಹಾ ಬರಿಬಹುದಲ್ಲ ಅಂದ್ರೆ ಉಚ್ಚಾರ ಮಾಡುವಾಗ ಹಾ ಇರುತ್ತೆ, ಬರೆಯುವಾಗ ಆಹಾ ಅಂತ ಹೇಳ್ಬೇಕಾರೆ ಅಹ ಅಂತ ಓದಿದಾಗ ಹಕಾರ ಬಂದಾಗ ಒಂದರ ಮೇಲೆ ಒಂದು ಬಿಂದುಗಳನ್ನ ಬರಿತೀವಿ, ನೋಡುವಾಗ ಹಕಾರವನ್ನ ಹೇಳ್ತೀವಿ. ಅದನ್ನು ಕೂಡ ಅನೇಕ ಒಂದು ಸಂಸ್ಕೃತದಲ್ಲಿ ವಿದ್ವಾಂಸರಾಗಿರ್ತಕ್ಕಂಥವರ ಆ ಒಂದು ನೆರವನ್ನ ತಗೊಂಡು, ಯಾಕಂದ್ರೆ ನಂಗೆ ಸಂಸ್ಕೃತ ಬರಲ್ವಲ್ಲ, ಕನ್ನಡ ಅದು ಯಾವುದೇ ಬಂದ್ರು ನಾನು ಇವುಗಳನ್ನೆಲ್ಲ ಈ ಡಾಕ್ಟರ್ ಬಿ ರಾಜಶೇಖರಪ್ಪ ಕನ್ನಡ ಪ್ರಾಧ್ಯಾಪಕರವರು, ಪ್ರಾಂಶುಪಾಲರು, ಶಿಲಾಶಾಸನ ತಾಳೆಗರೆ ಹಸ್ತಪ್ರತಿ ಸಂಶೋಧಕರು, ನಾನು ಬರೆದಿರ್ತಕ್ಕಂಥ ನಿಯಮಗಳನ್ನ ಅವರ ಮುಂದೆ ಮಂಡಿಸಿ ಅವರ ಮುಂದೆ ತಗೊಂಡೋಗಿ ನೋಡಿ ಸರಿ ಇದು ಹೀಗಿದೆ ಸರಿಯಾ ಅಂತ ಕೇಳಿದಾಗ ಅವರು ಅದನ್ನೆಲ್ಲ ಸರಿಯಾಗಿದೆ ಅಂದ ಮೇಲೆನೆ ಅವುಗಳನ್ನೆಲ್ಲ ನಾನು ಅವ್ರು ಮಾಡಿದೆ. ಸಂಸ್ಕೃತದಲ್ಲಿ ಮಾತ್ರ ಇಲ್ಲಿ ಏನಪ್ಪಾ ಅಂದ್ರೆ ಶ್ರೀಯುತ CS ಅನಂತಕೃಷ್ಣ ಜೋಯ್ಸ್ ಅನ್ನೋರು ಹಾಗೂ ಸಮತಾಪಿ ಸಂಸ್ಕೃತ MA ಅವರು ಲೆಕ್ಚರರ್, ವಿದ್ವಾನ್ ಶ್ರೀ GS ಗಣಪತಿ ಭಟ್ಟ ಹಾಗೂ ವಿದ್ವಾನ್ ಶ್ರೀ ಪ್ರಮೋದಾಚಾರ್ ಕೆಡ, ಇವರೆಲ್ಲರೂ ಸಂಸ್ಕೃತದಲ್ಲಿ ವಿಶೇಷವಾಗಿರ್ತಕ್ಕಂಥ ಪಾಂಡಿತ್ಯವನ್ನ ಪಡೆದವರು. ಅವರ ಸಹಾಯದಿಂದ ಆ ಗುಣಿತಾಕ್ಷರಗಳಲ್ಲಿ 2 ಬಂದ್ರೆ ನಮ್ಮ ಕನ್ನಡದಲ್ಲಿ ಇದ್ದಾಗಲ್ಲ, ಕಾಗುಣಿತದ ಮುಂದೆ ಅನುಸ್ವರ ಬಂದಾಗ ಅದೇ ಬೇರೆ ರೀತಿಯಲ್ಲಿದೆ. ಅದನ್ನು ಕೂಡ ಹೇಗೆ ಕಲ್ತ್ಕೊಂಡ್ರೆ ಆ ಸಂಸ್ಕೃತದಲ್ಲಿ ಇರ್ತಕ್ಕಂಥ ಶ್ಲೋಕಗಳನ್ನ, ಸಂಸ್ಕೃತಕ್ಕೂ ಮತ್ತು ಕನ್ನಡಕ್ಕೂ ಸಾಕಷ್ಟು ಸಾಮ್ಯತೆನೂ ಇದೆ. ಆದ್ರೆ ಅನುಸ್ವಾರ ಬಂದಾಗ ಉಚ್ಚಾರ ಮಾಡ್ತಕ್ಕಂಥ ರೀತಿ ಬೇರೆ ಇದೆ. ಆ ಒಂದು ಕೆಲವನ್ನ ಇವರುಗಳ ಸಹಾಯದಿಂದ ನಾನು ಅದೇ ರೀತಿಯಲ್ಲಿ ನಮ್ಮ ಧನ್ಪಾಲ್ ಅನ್ನೋರು ಶಿಕ್ಷಣ ತಜ್ಞರವರು, ರಾಜ್ಯ ಸಂಪನ್ಮೂಲ ವ್ಯಕ್ತಿ ಸಾಕ್ಷರತೆ, ಅವರು ಕೂಡ ಏನ್ ಹೇಳಿದ್ದಾರೆ ಅಂದ್ರೆ ಶಿಕ್ಷಣದಲ್ಲಿ ಈ ವಿಧಾನ ಜಾರಿಗೆ ಬಂದ್ರೆ ಮತ್ತು ವಯಸ್ಕರು ಎಲ್ಲರೂ ಕೂಡ ಅತ್ಯಂತ ಸರಳವಾಗಿ ಸುಲಭವಾಗಿ ಕಲಿಬಹುದು, ಸುಂದರವಾದ ಬದುಕನ್ನ ಕಟ್ಕೊಳ್ಬಹುದು, ಸ್ವತಂತ್ರವಾಗಿ ಬದುಕಬಹುದು. ತಮ್ಮ ಜ್ಞಾನವನ್ನ ಅವರಿಗೆ ಆಸಕ್ತಿ ಇರ್ತಕ್ಕಂಥ ಕ್ಷೇತ್ರಗಳಲ್ಲಿ ಅವರ ತಮ್ಮ ಜ್ಞಾನವನ್ನ ಹೆಚ್ಚಿಸ್ಕೊಳ್ತಾರೆ. ಈ ಪರದೆ ಮೇಲೆ ತೋರಿಸ್ತಿದಾರಲ್ಲ ಅವರು ಧನ್ಪಾಲ್ ಅವರು, ಅವರೇ ಧನ್ಪಾಲ್ ಶಿಕ್ಷಣ ತಜ್ಞರು. ಅವ್ರನ್ನೆಲ್ಲ ಸಂಪರ್ಕಿಸಿ ತಾವು ಈ ಒಂದು ವಿಧಾನವನ್ನ ರೂಪಿಸಿದ್ದು. ನನ್ನ ವಿಚಾರಧಾರೆಗಳಿಗೆ ಇವರೆಲ್ಲರೂ ಅದಕ್ಕೆ ಒಂದು ಪ್ರೇರಣೆ ಮಾಡಿದವರು ಯಾರಾದ್ರೂ ಇದೆಲ್ಲ ಸರಿಯಾಗಿದೆ, ಶಿಕ್ಷಣ ಕ್ಷೇತ್ರದಲ್ಲಿ ಇದು ಬರ್ಬೇಕು, ಕನ್ನಡ ಸ್ಪಷ್ಟ ಓದು ಶುದ್ಧ ಬರಹ ಇವತ್ತು ಬರ್ಬೇಕಾದ್ರೆ ಈ ನಿಯಮದ ಪ್ರಕಾರ ಕಲಿಬೇಕು ಎಲ್ಲರೂ ಅನ್ನೋದು ಅವರೆಲ್ಲಾನು ತಿಳಿಸಿರ್ತಕ್ಕಂಥದ್ದು. ಓಕೆ. ಆಮೇಲೆ ತಾವು ಉದಾಹರಣೆ ಪುಸ್ತಕದಲ್ಲಿ ಕೊಟ್ಟಿರೋ ಹಾಗೆ ಈ ಆಕಾರದಿಂದ ಅಂತ್ಯವಾಗುವ ಅಕ್ಷರ ಅಥವಾ ಸಂಯುಕ್ತ ಅಕ್ಷರ ಅಂತಂದು ಕೊಟ್ಟಿದ್ದೀರಾ. ಅದರಲ್ಲಿ ಅತಿಥಿ, ಉಸಿರಾಟ, ಆರತಿ ಅಂತೆಲ್ಲ ಕೊಟ್ಟಿದ್ದೀರಾ.
ಮೇಡಮ್, ಅದಕ್ಕಿಂತ ಮುಂಚೆ ಈ ಪರದೆ ಮೇಲೆ ಮೂಡ್ ಬರ್ತಾ ಇದೆಯಲ್ಲ, ಇದನ್ನ ಏನು ಅಂತಂದ ಹೇಳ್ತೀರಾ? ಅಲ್ಲಿ ಅಲ್ಲಿ ಓಹೋ ಇದೆಲ್ಲ ಏನು ಅಂದ್ರೆ ಅಕ್ಷರಗಳ ಭಾಗಗಳು. ಅಲ್ಲಿರ್ತಕ್ಕಂಥದ್ದು ಅಕ್ಷರಗಳ ಭಾಗಗಳಿದೆ. ಇಲ್ಲಿ ಳ ಅಂತ ಬರಿಬೇಕಾದ್ರೆ ನೋಡಿ, ಅದನ್ನು ಒಟ್ಟಿಗೆ ಸೇರಿಸಿ ಬರಿ ಅಂದ್ರೆ ಮಕ್ಕಳಿಗೆ ಕಷ್ಟ ಆಗತ್ತೆ. ಅದರಲ್ಲಿ ಹೀಗೆ ಸೊನ್ನೆಯನ್ನು ಸುತ್ತಿ ಒಂದು ಭಾಗ, ಈ ಕಡೆಯಿಂದ ಇನ್ನೊಂದು ಭಾಗ, ಮೇಲಿರ್ತಕ್ಕಂಥದ್ದು ಮೇಲೆ, ಈ ಭಾಗಗಳನ್ನ ಅವರು ಅನೇಕ ಸರಿ ಬರೀರಿಂದ ನೋಡಿ ಈಗ ತಗೊಂಡು ಈಗ ಬಹಳ ಚೆನ್ನಾಗಿ ಬರೀತಾರೆ. ಅದನ್ನ ಸೇರಿಸಿ ಅಂದ್ರೆ ಆ ಅಕ್ಷರವನ್ನ ನೋಡ್ಕೊಂಡು ಸೇರಿಸಿ ಬರೀತಾರೆ. ಅಂದ್ರೆ ಅಕ್ಷರಗಳ ಭಾಗಗಳನ್ನ ತಿದ್ದುವ ವಿಧಾನವನ್ನ ಅಲ್ಲಿ ತೋರಿಸಿದೆ. ಆ ತಿದ್ದಿಸಿದ ನಂತರ ಅವುಗಳ ಜೋಡಣೆ ಮಾಡಿ ಅಕ್ಷರ ಬರಿಬೇಕು ಅಂತ ತೋರಿಸ್ತಾರೆ. ಆಮೇಲೆ ಒತ್ತಕ್ಷರದ ವಿಷಯದಲ್ಲೂ ಬಂದ್ರೆ ದೊಡ್ಡವ್ರಿಗೂ ಸಹ ಸಾಕಷ್ಟು ಗೊಂದಲ ಏನಿರೋದು ಕೆಲವರಿಗೆ. ಈಗ ಉದಾಹರಣೆಗೆ ಹೇಳ್ಬೇಕಂದ್ರೆ ಟಾಗೆ ಟಾ ಒತ್ತು ಅಂದಾಗ ಪೂರ್ತಿ ಬರೀತಾರೆ ಎಷ್ಟೋ ಜನ. ಟಾಗೆ ಟಾ ಒತ್ತು ಬರಿಬೇಕಾದ್ರೆ ಈಗ ನಾನ್ ಟಾ ಬರಿಬೇಕಾದ್ರೆ ಅದ್ರಲ್ಲಿ ಎಡಗಡೆಯ ಭಾಗ ಏನಿದೆ ಅದನ್ನ ಬರಿಬಾರ್ದು. ಟಾಗೂ ವಾಗೂ ವ್ಯತ್ಯಾಸ ಇದೆ. ಟಾವತ್ ಬರಿಬೇಕಾದ್ರೆ ಮೇಲಿಂದ ಬಲಗಡೆ ಎಡಗಡೆ ಭಾಗದಲ್ಲಿರ್ತಕ್ಕಂಥ ಮೇಲ್ಗಡೆ ಭಾಗವನ್ನ ಬರೀದೇನೆ ಬರಿಬೇಕು. ಹಾಗೆ ಬರೆಯಲ್ಲ, ಟಾಗೆ ಟಾವತ್ತೇ ಬರೀತಾರೆ, ಅದೇ ಅಕ್ಷರನ ಬರೀತಾರೆ. ಟಾಗೆ ಎಡಗಡೆ ಭಾಗ ವಾಗೆ ಬಲಗಡೆ ಅಲ್ಲ, ವಾಗ ಸಂಪೂರ್ಣ ಹಾಗೆ ಬರಿಬೇಕು. ಅದಕ್ಕೆ ವಾ ಹೇಗಿದೆಯೋ ಹಾಗೆ ಬರಿಬೇಕದು, ವಾಗ್ ಮಾತ್ರ. ಓಕೆ, ಅದೇ ತರ ಬೇರೆ ಒತ್ತಕ್ಷರಗಳಿಗೂ ಎಷ್ಟೊಂದು ವಿಭಿನ್ನವಾಗಿದೆ ನೋಡಿ. ತಾಗೆ ಉದಾಹರಣೆಗೆ ಹೇಳ್ಬೇಕು, ಅದಕ್ಕೆ ತಾಗ್ ಬರಿಬೇಕಾದ್ರೆ ಏನ್ ಮಾಡ್ಬೇಕು? ತವರ್ಗದಲ್ಲಿ ತಾನ, ಪವರ್ಗದಲ್ಲಿ ಮಾ, ಅವರ್ಗೆ ವ್ಯಂಜನದಲ್ಲಿ ಯಾರ ಅಲ್ಲ, ಇಷ್ಟ ಹೇಳ್ಬಿಟ್ರೆ ಮಕ್ಳಿಗೆ ಜ್ಞಾಪಕ ಇಟ್ಕೊಂತಾರೆ. ನಾವು ತಾಗೆ ತಾವತ್ ಹೇಗ್ ಒತ್ತು ಹೇಗ್ ಬರೆಯೋದು ಅದೆಲ್ಲ ಬರೀ ಅಕ್ಷರ ಬರೆದ್ರೆ ಯಾವ್ದೊಂದು ಗೊತ್ತಾಗಲ್ಲ, ಮರ್ತು ಬಿಡ್ತಾರೆ. ಅದಕ್ಕೆ ತವರ್ಗ ತಗೊಳ್ಳಿ, ಮತ್ತ ಮತ್ತು ನಾ, ಪವರ್ಗದಲ್ಲಿ ತಗೊಳ್ರಿ ಮಾ, ಅವರ್ಗೆ ವ್ಯಂಜನದಲ್ಲಿ ಯಾರ ಅಲ್ಲ, ಅಲ್ಲಿ ಮುಗಿದೀವಿ, ಜ್ಞಾಪಕ ಇಟ್ಕೊಳ್ತಾರೆ. ಅದು ಬೇರೆ ಒಂದು ರೂಪದಲ್ಲಿ ಅದಕ್ಕೆ ಒತ್ತನ್ನ ಬರಿತೀವಿ ನಾವು ಅಕ್ಷರಗಳಿಗೆ ಅನ್ನೋದು. ಇದನ್ನೆಲ್ಲ ಅಂದ್ರೆ ಈ ವಿಧಾನದಲ್ಲಿ ಹೇಳಿದಾಗ ಮಕ್ಕಳಿಗೆ ನೆನಪಾಗಿ ಉಳಿಯುತ್ತೆ ಅದು ಅಂತ ಹೇಳ್ತಿದ್ದೀರಾ ತಾವು? ಹೌದು. ಇದನ್ನೆಲ್ಲ ತಾವು ಒಂದು ರೀತಿ ಅಂದ್ರೆ ಪ್ರಯೋಗ ಮಾಡಿ ನೋಡಿದೀರಾ? ಶಿಕ್ಷಣ ನೀಡಿ ಪ್ರಯೋಗ ಮಾಡಿದೀನಿ, ಯಶಸ್ಸನ್ನ ಕಂಡಿದ್ದೀನಿ, ಸಂತೋಷವಾಗಿ ಕಲಿತಾರೆ. ಅನೇಕರಿಗೆ ನಾನು ತರಬೇತಿಯನ್ನ ಕೊಟ್ಟಿದ್ದೀನಿ. ಅವರು ಇವತ್ತಿಗೂ ಪ್ರಚಾರ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಅವ್ರದ್ದು ಕೆಲವು ಹೆಸರಿದೆ. ಇಲ್ಲಿ ಅವರು ಯಾರು, ಶ್ರೀಮತಿ ಶ್ರುತಿ ದೀಕ್ಷಿತ್ ಅಂತ, ಮದುವೆ ಆಗಿದೆ, ಗೃಹಿಣಿ, ಕೆಲಸ ಬೇಡ ಅಂದ್ರು ಯಜಮಾನ್ರು. ಆದ್ರಿಂದ ಇವರು ಕನ್ನಡ ತರಬೇತಿಯನ್ನು ಕಟ್ಟು ಅನೇಕ ವಯೋಮಾನದ ಮಿತಿ ಇಲ್ಲದೆ ಅವರಿಗೆ ತುಂಬಾ ಚೆನ್ನಾಗಿ ಕನ್ನಡ ಹೇಳ್ಕೊಟ್ಟಿದ್ದಾರೆ. ಈ ಒಬ್ಬ ಹುಡುಗನಿಗೆ ಕನ್ನಡ ಬರ್ತಾನೆ ಇರ್ಲಿಲ್ಲ, 9th ಸ್ಟ್ಯಾಂಡರ್ಡ್ ಕನ್ನಡ ವರ್ಣಮಾಲೆ ಬರಲ್ಲ. ಅವ್ರು ಹೇಗೆ 10ನೇ ತರಗತಿಗೆ 9ನೇ ತರಗತಿಗೆ ಬಂದ್ರು. ಇದು ಆಮೇಲೆ ಕನ್ನಡದ ಒಂದು ಇತಿಹಾಸ ತಗೊಂಡ್ರು, ಅಲ್ಲಿ ಹಳಗನ್ನಡ, ಈಗಿನ ಪ್ರಸ್ತುತ ಇರೋ ಕನ್ನಡಕ್ಕೂ ಅದಕ್ಕೂ ಸಾಕಷ್ಟು ಭಿನ್ನತೆ ಇದೆ, ವ್ಯತ್ಯಾಸ ಇದೆ. ಈ ನಿಮ್ಮ ಒಂದು ವಿಧಾನ ಆ ಹಳೆಗನ್ನಡ ಕಲಿಯೋದಕ್ಕೂ ಅನ್ವಯಿಸುತ್ತಾ? ಎಲ್ಲದಕ್ಕೂ ಅನ್ವಯಿಸುತ್ತೆ. ಇಲ್ಲಿ ಇನ್ನೊಂದು ಪಾಯಿಂಟ್ ಹೇಳ್ಬೇಕು ಅಂತಿದ್ದೀನಿ ನಾನು. ಶ್ರೀಮತಿ ಶ್ರುತಿ ದೀಕ್ಷಿತ್ ಒಬ್ರು, ಶ್ರೀಮತಿ ಸೌಮ್ಯ ಸುಭಾಷ್ ಅನ್ನೋರು, ಅವರು ಕನ್ನಡ MA. ಇವರು ಶ್ರುತಿ ಅವರು ಗೃಹಿಣಿ, ಅವರು ಕನ್ನಡ ಪದವೀಧರೆ ಅವರು. ಇವರು ಮತ್ತೆ ನಮ್ಮ ಪ್ರಕಾಶಕರು ಈಗ ಬಂದಿದ್ರಲ್ಲ ಶ್ರೀಧರ, ಅವರು ಸಹ ನನ್ನ ಹತ್ರ ಬಂದು ತರಬೇತಿಯನ್ನು ತಗೊಂಡು ಬೆಂಗಳೂರಿನಲ್ಲಿ ಶಾಲೆಗಳಿಗೆ ಹೋಗಿ ಅವರು ಶಿಕ್ಷಕರಿಗೆ ಒಂದು ಕನ್ನಡ ಬೋಧನೆಯ ವಿಧಾನದ ಬಗ್ಗೆ ಅವನು ಪ್ರಸಾರ ಮಾಡ್ತಾ ಇದ್ದಾರೆ, ಮಕ್ಕಳಿಗೂ ಕೂಡ ಹೇಳ್ಕೊಡ್ತಾ ಇದ್ದಾರೆ. ಈ ಕಾರ್ಯಕ್ರಮ ನೋಡಿದ್ಮೇಲೂ ಸಾಕಷ್ಟು ಜನಕ್ಕೆ ಅನ್ನಿಸ್ಬಹುದು ನಿಮ್ಮನ್ನ ಸಂಪರ್ಕಿಸ್ಬೇಕು, ಇನ್ನು ಹೆಚ್ಚಿನ ಮಾಹಿತಿ ತಿಳ್ಕೋಬೇಕು ಅಂತಂದು. ಅವ್ರಿಗೆಲ್ಲ ತಾವು ಅಪೇಕ್ಷಿಸಿದ್ರೆ ಒಂದು ಶಿಕ್ಷಣವನ್ನು ನೀಡೋದಕ್ಕೆ ಸಾಧ್ಯನಾ? ಶಿಕ್ಷಣವನ್ನ ನೀಡೋದಕ್ಕೆ ಸಾಧ್ಯ ಅಂದ್ರೆ ನಾನು ಇಲ್ಲಿ ನಮ್ಮ ಕನ್ನಡ ಭಾಷೆಯನ್ನ ಕಲಿತಕ್ಕಂಥವ್ರು ಕೋಟಿ ಜನಗಳಿದ್ದಾರೆ. ಆದರೆ ಅವರಿಗೆ ಮೊದಲು ಈ ಕನ್ನಡ ಭಾಷೆಯನ್ನ ಕಲೀಲಿಕ್ಕೆ ಸೂತ್ರಗಳು ನಿಯಮಗಳು ಇವೆ ಅಂದಾಗ ಖಂಡಿತವಾಗಿ ಅವರು ಕಲಿಬೇಕು ಅನ್ನೋ ಆಸಕ್ತಿಯನ್ನ ತೋರಿಸ್ತಾರೆ. ಯಾಕೆಂದ್ರೆ ಅರ್ಥವಾಗದೇ ಇರೋ ರೀತಿಯಲ್ಲಿ ಹೇಳಿದಾಗ ಅವ್ರಿಗೆ ಕನ್ನಡ ಬೇಸರವಾಗ್ತಾ ಇತ್ತು. ಈಗ ಅರ್ಥವಾಗುವ ರೀತಿಯಲ್ಲಿ ಇರೋದ್ರಿಂದ ಕಲೀಲಿಕ್ಕೆ ಇಷ್ಟ ಆಗತ್ತೆ, ಅವ್ರಿಗೆ ಅಪೇಕ್ಷೆ ಪಡಬಹುದು. ಅದಕ್ಕೆ ನಾನು ಕಲಿಯಕ್ಕೆ ಆಸಕ್ತಿ ಇರೋರಿಗೆ ನಾನು ತರಬೇತಿ ಕೊಡ್ತೀನಿ, ಕಲ್ತ್ಕೊಳ್ಳಿ, ನೀವು ಪ್ರಸಾರ ಮಾಡಿ, ನನ್ನಲ್ಲೇ ಉಳಿಬಾರದದು ಅನ್ನೋದು ನನ್ನ ಬಯಕೆ. ಆಮೇಲೆ ಈ ನಾನು ಆಗ್ಲೇ ಹೇಳ್ದೆ, ಈಗ ಎಷ್ಟೋ ಸರಿ ಹೊಸ ಹೊಸ ಪ್ರಯೋಗದಲ್ಲಿ ನೂತನ ಒಂದು ಅನ್ಯ ಭಾಷೆಗಳ ಪದಗಳು ಸೇರ್ಬಿಡುತ್ತೆ ಕನ್ನಡದಲ್ಲಿ, ನಮಗೆ ಗೊತ್ತಿಲ್ಲದೆ ಸೇರ್ಬಿಡುತ್ತೆ.
ಯಾಕಂದ್ರೆ ಈಗ ಬದಲಾಗುತ್ತಿರುವ ಕಾಲಘಟ್ಟದಲ್ಲಿ ಏನಾಗುತ್ತೆ, ನಾವು ಯಾವ ಭಾಷೆ ಜೊತೆ ಸಂಪರ್ಕ ಜಾಸ್ತಿ ಇರುತ್ತೋ ಅದು ಸಹ ಸೇರಿ ಕನ್ನಡನೇ ಏನೋ ಅನ್ಸ್ಬಿಡುತ್ತೆ. ಅದು ಸರಿನಾ ತಪ್ಪು ಅಂತಂದು ಹೇಳ್ತೀರಾ ತಾವು? ಈಗೇನಂದ್ರೆ ಆಯಾ ಒಂದು ಈಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅನೇಕ ಬೇರೆ ರಾಜ್ಯಗಳಿಂದ ಬರ್ತಾರೆ, ಈಗ ನಮ್ಮವ್ರು ಬೇರೆ ಕಡೆ ಹೋಗಿರ್ತಾರೆ. ಈ ರೀತಿಯಲ್ಲಿ ಮಾತಾಡುವ ರೀತಿಯಲ್ಲಿ ಅದು ತಪ್ಪು ಒಪ್ಪು ಅಂತ ಹೇಳಕ್ಕಾಗಲ್ಲ. ವ್ಯಕ್ತಿಯು ಸ್ನೇಹದಿಂದ ಅದು ಆಡು ಭಾಷೆ ಆಗಿರುತ್ತೆ. ಈಗ ಉದಾಹರಣೆಗೆ ಕಾರು, ಬಸ್ ಇವನ್ನೆಲ್ಲ ನಾವು ಶುದ್ಧವಾದ ಕನ್ನಡದಲ್ಲಿ ಹೇಳಕ್ ಹೋದ್ರೆ ತುಂಬಾ ಕಾರು ಅಂತಕ್ಕಂಥದ್ದನ್ನ ಕಾರ್ ಅಂದ್ರೆ ಕಾರು ಅಂತ ಬರೆಯಕ್ ಬರ್ಬೇಕು. ಈಗ ಡ್ರೈವಿಂಗ್ ಸ್ಕೂಲ್ ಅಂತ ಇರುತ್ತೆ, ಇಂಗ್ಲಿಷ್ ಪದ ಅಂತ ಇಟ್ಕೊಳ್ಳಿ, ಇಂಗ್ಲಿಷ್ ಬರಲ್ಲ, ಕನ್ನಡದಲ್ಲಿ ಡ್ರೈವಿಂಗ್ ಸ್ಕೂಲ್ ಅಂತ ಇರುತ್ತೆ. ಆ ಡ್ರೈವಿಂಗ್ ಸ್ಕೂಲ್ ಅಂತ ಓದ್ಬೇಕಾದ್ರೂ ಇಲ್ಲಿ ನಮ್ಮ ಕನ್ನಡ ಕಲ್ತಿರ್ಬೇಕು. ಇಲ್ದವ್ರು ಏನು ಅನಕ್ಷರಸ್ಥರಾಗ್ಬಿಡ್ತಾರೆ. ಭಾಷೆಯ ಕೌಶಲ್ಯಗಳಲ್ಲಿ ಆಲಿಸುವುದು, ಮಾತನಾಡುವುದು, ಓದುವುದು, ಬರೆಯುವುದು. ಆಲಿಸುವುದು, ಮಾತನಾಡುವುದರಲ್ಲೂ ಕೂಡ ಮಹಾ ಪ್ರತಿಭಾ ಅಂತ ಇದ್ದಾರೆ. ಜಾನಪದ ಸಾಹಿತ್ಯವೇ ಅದಕ್ಕೆ ನಾವು ಸಾಕ್ಷಿ ಅಲ್ವಾ. ಅವ್ರಿಗೆ ಓದಕ್ ಬರೆಯಕ್ ಬರ್ದೆ ಹೋದ್ರು ಎಂತೆಂತ ಕವನಗಳನ್ನ ಅಲ್ಲ ತ್ರಿಪದಿಗಳನ್ನ ಬರ್ದಿದ್ದಾರೆ ಅವರು 3 ಇದರಲ್ಲಿ. ಹಾಗೆ ಓದುವುದು ಬರೆಯುವುದು ಅಂದ್ರೆ ಕಲಿಬೇಕಾದ್ರೆ ನಿಯಮಾನುಸಾರವಾಗಿ ಭಾಷೆಯನ್ನ ಕಲೀರಿ. ಡ್ರೈವಿಂಗ್ ಸ್ಕೂಲ್ ಅಂತೆಲ್ಲಾರು ಓದಕ್ ಬರ್ಬೇಕಾದ್ರೆ ಕನ್ನಡ ಕಲಿಬೇಕಾ? ಖಂಡಿತ ಅಲ್ಲ, ಅದು ಬರಹದಲ್ಲಿ ಇದ್ದಾಗ ಅದು ಅನ್ವಯಿಸುತ್ತೆ. ಹೇಳೋದು ಮಾತಾಡುವ ಭಾಷೆ, ಆಡುವ ಭಾಷೆ. ಆಡುವ ಭಾಷೆಯಲ್ಲಿ ಬರುತ್ತೆ, ಅದು ನಾವು ದಿನ ಬಳಕೆಯಲ್ಲಿ ಉಪಯೋಗಿಸಿದಂತೆ ಬಳಸ್ತೀವಿ ನಾವು ಪದಗಳು. ಹಾಗಾಗಿ ಈಗ ಒಂದು ಶುದ್ಧವಾದ ಕನ್ನಡವನ್ನ ಮತ್ತೆ ಮರೀದೇ ಇರೋ ಹಾಗೆ ಅದು ಉಳಿಸ್ಬೇಕು ಅಂತಂದ್ರೆ, ಬೆಳೆಸ್ಬೇಕು ಅಂತಂದ್ರೆ ಎಲ್ರೂ ಪ್ರಯತ್ನ ಪಡ್ಲೇಬೇಕು. ಆ ಒಂದು ಮೂಲ ಭಾಷೆ ಅಲ್ವಾ. ತಾವು ಈ ದಿಶೆಯಲ್ಲಿ ಈ ಮುಖ್ಯವಾಗಿ ನನಗನ್ಸೋದು ಅಂಗನವಾಡಿ ಶಿಕ್ಷಕಿಯರಿಗೆ ಈ ಒಂದು ತರಬೇತಿಯನ್ನ ತಾವು ಏನಾದ್ರು ನೀಡಿದ್ರೆ ಅಥವಾ ತಿಳಿ ಹೇಳಿದ್ರು ಇದು ಆ ಪುಟ್ಟ ಮಕ್ಕಳಿಗೆ ಅವ್ರು ಹೇಳ್ಕೊಟ್ಟಾಗ ಅದು ಹಾಗೆ ಬೆಳೆದ್ ಬರುತ್ತೆ ಅಂತಂದು ಅಭಿಪ್ರಾಯ. ಆ ತರ ಏನಾದ್ರು ಪ್ರಯತ್ನ ಪಟ್ಟಿದ್ರ ತಾವು? ಇಲ್ಲಿ ಭಾಷೆನ ಮೊಟ್ಟ ಮೊದಲನೇದಾಗಿ ಹೊಸ ಒಂದು ವಿಧಾನ ಇದೆ, ಆ ರೀತಿಯಲ್ಲಿ ನಾನು ಕಲಿಬೇಕು, ಕಲಿಸ್ತಕ್ಕಂಥವ್ರು ಯಾರು ಅಂತ ಒಂದ್ ಕಡೆಗೆ ಯೋಚನೆ ಮಾಡ್ತಕ್ಕಂಥವ್ರು, ಚಿಂತನೆ ಮಾಡೋರು ಇದ್ರೆ ಇದನ್ನೆಲ್ಲವನ್ನು ಮಾಡಬಹುದು. ತಾವು ಶಿಕ್ಷಣ ಇಲಾಖೆನ ಸಂಪರ್ಕಿಸಿದ್ರ? ಆ ಶಿಕ್ಷಣ ಇಲಾಖೆ ಈಗ ಹೋದ ತಿಂಗಳಲ್ಲಿ ಹೋಗಿದ್ದೆ, DSCRT ಅಲ್ಲಿ ಹೋಗಿದ್ದೆ. ಅಲ್ಲಿ ನಮ್ಮ ನಿರ್ದೇಶಕರು ಸಿಕ್ಕಿದ್ರು, ಬಹಳ ಚೆನ್ನಾಗಿ ಅವರು ನಮ್ಮ ಜೊತೆಯಲ್ಲಿ ನಮ್ಮ ಒಂದು ವಿಚಾರಗಳಿಗೆ ಸ್ಪಂದಿಸಿದ್ರು. ಆಗ ಹೇಳಿದೆ ನಾನು, ನನ್ನ ಉದ್ದೇಶ ಏನು ಅಂದ್ರೆ ಇದು ಹೊಸ ವಿಧಾನದಲ್ಲಿ ಕನ್ನಡಕ್ಕೋಸ್ಕರ ಸರ್ಕಾರವು ಬಡ ಮಕ್ಕಳಿಗೆ ಹಾಲು, ಬಿಸಿ ಊಟ, ನಿಜವಾಗಿ ಎಂಥ ಊಟ ಕೊಡ್ತಾರೆ, ಅದು ಮೆಚ್ಚಬೇಕಾದ್ದೆ. ಸಮವಸ್ತ್ರ, ಪುಸ್ತಕಗಳು, ಉಚಿತವಾಗಿ ಶಿಕ್ಷಣ ಮತ್ತೆ ಸೈಕಲ್ ಇಷ್ಟೆಲ್ಲ ಕೊಡೋದು ಸ್ಪಷ್ಟ ಓದು, ಶುದ್ಧ ಬರಹ, ಗುಣಮಟ್ಟದ ಶಿಕ್ಷಣಕ್ಕಾಗಿ ಕೊಡ್ತಾರೆ. ಅವ್ರು ಓದೋದು ಬರೆಯಕ್ಕೆ ಬಂತು ಅಂದ್ರೆ ಟೀಚರ್ನೇ ಪ್ರಶ್ನೆ ಮಾಡುವಷ್ಟು ಅವರು ಬೇರೆ ಬೇರೆ ಪುಸ್ತಕಗಳಿಂದ ಜ್ಞಾನವನ್ನ ಸಂಪಾದನೆ ಮಾಡ್ತಾರೆ. ಆಗ ನಾವು ಟೀಚರ್ಸ್ ಮತ್ತೆ ಇನ್ನ ಓದ್ಬೇಕಾಗತ್ತೆ. ಓದಕ್ಕೆ ಬರೆಯಕ್ಕೆ ಬಂದ್ಬಿಟ್ರೆ ಶಿಕ್ಷಕರ ಒಂದು 75% ಕೆಲಸ ಕಡಿಮೆ ಆಗತ್ತೆ ಅಂತ ನನ್ನ ಒಂದು ಅನುಭವದ ಮಾತು. ಖಂಡಿತ. ಯಾಕಂದ್ರೆ ಕನ್ನಡವನ್ನ ಇಂದು ಶಾಸ್ತ್ರೀಯ ಭಾಷೆಯನ್ನಾಗಿ ಹೇಳಲಾಗಿದೆ, ಹಾಗಾಗಿ ಅನುಷ್ಠಾನಕ್ಕೆ ಬಂದಿದೆ. ಅದು ಈ ಒಂದು ರಿಕ್ವೆಸ್ಟ್ ದಿನಗಳಲ್ಲಿ ಸರ್ ಅವ್ರನ್ನ ಕೇಳ್ಕೊಂಡೆ ನಾನು, ಕರ್ನಾಟಕ ರಾಜ್ಯದಾದ್ಯಂತ ಏಕರೂಪವಾಗಿ ಏಕಕಾಲಕ್ಕೆ ಈ ಹೊಸ ವಿಧಾನವನ್ನ ಜಾರಿಗೆ ತರುವಂತೆ ತಾವು ಏನಾರ ಒಂದು. ಖಂಡಿತ ಮೇಡಮ್, ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ತರಬೇಕು ಅಂತ ಹೇಳಿದಾಗ ಅವರು ಆಯ್ತು ನಿಮಗೆ ಒಂದು, ಅಲ್ಲಿ ಕೆಲವರು ಹೀಗೆ ಕೆಲವು ಪದಗಳನ್ನ ಕೇಳಿದ್ರು ನಿಮ್ಮ ಹಾಗೇನೆ, ಒತ್ತಕ್ಷರ ಬರೆಯಕ್ಕೆ ಕಷ್ಟ ಆಗತ್ತೆ, ಸೊನ್ನೆದ. ಅದಕ್ಕೆ ನಾನು ನಿಯಮವನ್ನ ತೋರಿಸಿ ಹೇಳ್ಬಿಟ್ಟು ಹೇಳಿದೆ ಅವ್ರಿಗೆ, ನಿಮಗೆ ಒಂದು ದಿವಸ ಒಂದು ಶನಿವಾರದಲ್ಲಿ ಟೆಲಿಕಾಸ್ಟ್ ಮಾಡೋದಕ್ಕೆ ನಾನು ಅವಕಾಶ ಮಾಡಿಕೊಡ್ತೀನಿ. ಆಗ ನೀವು ಪಾಠ ಮಾಡಿ ಕರ್ನಾಟಕದ ರಾಜ್ಯದಾದ್ಯಂತ ಅವರೆಲ್ಲರೂ ಅಧಿಕಾರಿಗಳು ವೀಕ್ಷಿಸ್ಲಿ. ಅದು ಅವ್ರ ನಂತರ ಪ್ರಶ್ನೆ ಕೇಳ್ತಾರೆ, ಅದಕ್ಕೆ ನೀವು ಉತ್ತರವನ್ನ ಹೇಳಿ, ಅದು ಏನನ್ಸುತ್ತೆ ನೋಡಿ ಮುಂದುವರಿಯೋಣ ಅಂತ ಹೇಳಿದ್ದಾರೆ. ಅಷ್ಟೊಂದು ಆಶ್ವಾಸನೆ ಕೊಟ್ಟಿದ್ದಾರೆ, ನನಗೆ ತುಂಬಾ ಸಂತೋಷ ಆಯ್ತು. ಖಂಡಿತ ಮೇಡಮ್, ನಮಗೂ ಸಹ ತುಂಬಾ ಸಂತೋಷ ಆಯ್ತು. ಎಷ್ಟೊಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಇವತ್ತು ಕನ್ನಡ ಉಳಿಬೇಕು, ಬೆಳಿಬೇಕು ಅನ್ನೋ ಕೂಗು ಎಲ್ಲ ಕಡೆ ಇದೆ. ಎಲ್ಲರೂ ಬಯಸ್ತಾ ಇದ್ದಾರೆ ಕನ್ನಡವನ್ನ ಮತ್ತೆ ಅಪ್ಪಿಕೊಳ್ಳಲು. ಅದು ನಮ್ಮೆಲ್ಲರ ಒಂದು ಅಪ್ಯಾಯಮಾನವಾದ ಭಾಷೆ ಆಗ್ಲಿ ಅಂತಂದು ಈ ದಿಶೆಯಲ್ಲಿ ತಾವು ಶ್ರಮಿಸ್ತಾ ಇದ್ದೀರಾ. ನಿಜಕ್ಕೂ ನಿಮ್ಮೆಲ್ಲ ಪ್ರಯತ್ನ ಸಾರ್ಥಕವಾಗ್ಲಿ. ಮಕ್ಕಳು ಹೆಚ್ಚಾಗಿ ಈ ಒಂದು ವಿಧಾನವನ್ನ ರೂಪಿಸಿಕೊಂಡು ಕನ್ನಡವನ್ನ ಉಳಿಸ್ಲಿ, ಬೆಳೆಸ್ಲಿ ಅಂತ ಹಾರೈಸುತ್ತಾ, ತಮಗೆ ಅಭಿನಂದಿಸುತ್ತಾ
ದೂರದರ್ಶನ್ ಪರವಾಗಿ ಹಾಗೂ ನಮ್ಮೆಲ್ಲ ವೀಕ್ಷಕರ ಪರವಾಗಿ ತಮಗೆ ಅನಂತ ಧನ್ಯವಾದಗಳು. ತಮಗೆ ಸಹ ಧನ್ಯವಾದಗಳು.